PPT ಎಲ್ಲ ವಿಸಿಬಿಲಿಟಿ ಇದೆಯಾ ಸರ್? PPT ವಿಸಿಬಿಲಿಟಿ ಇದೆ, ಫುಲ್ ಸ್ಕ್ರೀನ್ ಇದೆ. ಜಸ್ಟ್ ಒಂದು ಸ್ಲೈಡ್ ಚೇಂಜ್ ಮಾಡಿ ಮೇಡಮ್. ಈಗ ಚೇಂಜ್ ಆಗ್ತಿದೆ. ಎಸ್ ಸರ್. ಮತ್ತೆ ಮಾಮೂಲಿ ಕ್ವಶನ್ಸ್ ಹೆಂಗ್ ಕೇಳಿದ್ರೆ ಅದೇ ರೀತಿ ಒಂದು ಸ್ಮಾಲ್ ಕ್ವಶನ್ಸ್ ಕೇಳಿ ಸರ್. ಹಾ ಸರ್. ಸೊ ಎಲ್ಲರಿಗೂ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಒನ್ ಆಲ್. ಸೊ ಇಂದಿನ ವಿದ್ಯಾರ್ಥಿ ಪ್ರತಿಭಾ ಶೋಧ ಯೋಜನೆಯ 81ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಮಾ ರವರು DNA ರಚನೆ ಬಗ್ಗೆ ಉಪನ್ಯಾಸ ನೀಡಲಿದ್ದು ಅವರನ್ನ ಈ ಒಂದು ಉಪನ್ಯಾಸ ಮಾಲೆಗೆ ಸ್ವಾಗತಿಸಿದ್ದೇನೆ. ವೆಲ್ಕಮ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರನ್ನು ಕೂಡ ಈ ಒಂದು ಉಪನ್ಯಾಸ ಮಾಲಿಕೆ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈಗಾಗಲೇ ಸುಮಾ ಮೇಡಮ್ ರವರು ಹಲವಾರು ಉಪನ್ಯಾಸಗಳನ್ನು ತಮ್ಮೆಲ್ಲರಿಗೂ ನೀಡಿದ್ದು ಅವರ ಬಗ್ಗೆ ಈಗಾಗಲೇ ಕಿರುಪರಿಚಯ ಮಾಡಿಕೊಟ್ಟಿರುತ್ತೇನೆ. ಸೊ ಸಮಯಾವಕಾಶ ಕಡಿಮೆ ಇರುವ ಕಾರಣ ಸೊ ಅವರಿಗೆ ಮತ್ತೊಮ್ಮೆ ನೇರವಾಗಿ ಈ ಒಂದು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಓವರ್ ಟು ಯು ಮ್ಯಾಮ್. Thank you, sir. Hello, good evening, everybody. Today we are going to learn about DNA fingerprinting. Okay, a topic in molecular biology, DNA fingerprinting. Okay, before going to DNA fingerprinting, first we should know, like it is not literally fingerprint. It is actually fingerprint of DNA, we can say. Okay, fingerprint is you have seen, like we have a pattern in our fingertips, which is unique for ourselves, which cannot be seen in between two people, commonly cannot be seen. So we can see that it is very unique. So this, what you are seeing in the picture, I have put up this picture. This what you are seeing is just the finger imprint, that's all. But now you know that like it can be changed, manipulated, okay, for different purpose. But there is one fingerprint which is very unique for humankind, which is there in every cell of our body. Nama ella ಜೀವಕೋಶಗಳಲ್ಲಿ ಕೂಡ ಈ DNA fingerprint ಇರುತ್ತೆ. Okay, ನಾನು ಇಲ್ಲಿ ತೋರಿಸಿರೋದು ಫಿಂಗರ್ ಪ್ರಿಂಟ್. ಸೊ ದಟ್ ಯು ಗೆಟ್ ಅನ್ ಐಡಿಯಾ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಿಸ್. ಬೇಸಿಕಲಿ ನಾವು ಇವಾಗ ಮಾತಾಡ್ತಾ ಇರೋದು ಇದು DNA ಬಗ್ಗೆ. DNA ನಲ್ಲಿ ನಮ್ಮಲ್ಲಿ ಕೆಲವು ಯುನೀಕ್ ಬೇಸ್ ಪೇರ್ಸ್ ಇರುತ್ತೆ. ಆ ಬೇಸ್ ಪೇರ್ಸ್ ಹೇಗೆ ಯುನೀಕ್ ಆಗಿದೆ, ಹೇಗೆ ಒಂದು ಪರ್ಸನ್ ಅಲ್ಲಿ ಇರೋ ಅಂತ ಬೇಸ್ ಪೇರ್ ಇನ್ನೊಂದು ಪರ್ಸನ್ ಅಲ್ಲಿ ಇರಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಕೆಲವು ಕೇಸ್ಗಳನ್ನ ಸಾಲ್ವ್ ಮಾಡ್ಬೋದು. ಮೇ ಬಿ ಪೆಟರ್ನಲ್ ಡಿಸ್ಪ್ಯೂಟ್ ಆಗಿರ್ಬೋದು, ಇಲ್ಲ ಕ್ರೈಮ್ ಸೀನ್ ಅಲ್ಲಿ ನಮ್ಗೆ ಯಾವುದೋ ಒಂದು ಬ್ಲಡ್ ಸ್ಯಾಂಪಲ್ ಸಿಕ್ಕಿರ್ಬೋದು, ಅದರಿಂದ ಕ್ರಿಮಿನಲ್ನ ಹೇಗೆ ಕಂಡುಹಿಡಿಬೋದು, ಇದು ಎಲ್ಲ ಕೇಸ್ ಸ್ಟಡಿನೂ ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಓಕೆ, ಸೊ ಇವಾಗ ನಾವು DNA ಬಗ್ಗೆ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನ ತಗೊಂಡಿದ್ದೀವಿ. DNA ಹ್ಯಾಸ್ ಲೈಕ್ ಬೇಸ್ ಪೇರ್ಸ್ ಇರುತ್ತೆ. DNA ನಲ್ಲಿ ಬೇಸ್ ಪೇರ್ಸ್ ಇರುತ್ತೆ. ನಮ್ಮ ಒಂದು ಸೆಲ್ ತಗೊಂಡ್ರೆ, ನಮ್ಮ ಬಾಡಿನಲ್ಲಿ ಒಂದು ಸೆಲ್ ತಗೊಂಡ್ರೆ ನಮ್ಮಲ್ಲಿ 6 into 10⁻⁶ ಬೇಸ್ ಪೇರ್ಸ್ ಟೋಟಲಿ ಇದೆ. ಅಷ್ಟು ಬೇಸ್ ಪೇರ್ನು ನಾವು ಕಂಪೇರ್ ಹೆಂಗೆ, ಇಬ್ರು ಮಧ್ಯದಲ್ಲಿ ಕಂಪೇರ್ ಹೆಂಗೆ ಮಾಡೋದು? ಇಟ್ ವಿಲ್ ಟೇಕ್ ಅ ವೆರಿ ಲಾಂಗ್ ಟೈಮ್. ಓಕೆ, ನಾವು ಇವಾಗ ಸೀಕ್ವೆನ್ಸಿಂಗ್ ಟೆಕ್ನಿಕ್ ತಗೊಂಡ್ರೆ, ಅಂದ್ರೆ ಹೇಗೆ ATGC ಸೀಕ್ವೆನ್ಸ್ ಇದೆ ಅಂತ ನೋಡಿ ಆ ಸೀಕ್ವೆನ್ಸ್ ನ ಕಂಪೇರ್ ಮಾಡಕ್ ಹೋದ್ರೆ ಇಟ್ ವಿಲ್ ಟೇಕ್ ಅ ವೆರಿ ಲಾಂಗ್ ಟೈಮ್. ಸೊ ನಮ್ಮಲ್ಲಿ ಒಂದು ಶಾರ್ಟ್ ಕಟ್ ಮೆಥಡ್ ಇದೆ. ಇಟ್ ಇಸ್ ಅ ಕ್ವಿಕ್ ವೇ. ಓಕೆ, ದಟ್ ಕ್ವಿಕ್ ವೇ ಆಫ್ ಡಿಫರೆನ್ಶಿಯೇಟಿಂಗ್ ಬಿಟ್ವೀನ್ ಟೂ ಪೀಪಲ್, okay, or finding out the DNA fingerprint of one person and analyzing it, we have a very quick method that is called DNA fingerprinting. Okay, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ DNA ನಲ್ಲಿ ಏನೆಲ್ಲ ಇದೆ. ಫಸ್ಟ್ ಯು ನೋ ದಟ್ ಅವರ್ DNA ಹ್ಯಾಸ್ ಕೋಡಿಂಗ್ ಫಾರ್ ಪ್ರೋಟೀನ್ಸ್. ಪ್ರೋಟೀನ್ಸ್ಗೆ ಕೋಡಿಂಗ್ ಇರೋದು ನಮ್ಮ DNA ನಲ್ಲಿ, ಕರೆಕ್ಟ್? ಓಕೆ, ಇದು ಬಿಟ್ಟು ಅದರ್ ದೆನ್ ಪ್ರೋಟೀನ್ ಕೋಡಿಂಗ್ ಸೀಕ್ವೆನ್ಸಸ್ ಇನ್ DNA,
ನಮ್ಮ DNA ನಲ್ಲಿ ಕೆಲವು ಎಕ್ಸ್ಟ್ರಾ ಕೋಡಿಂಗ್ಸ್ ಇದೆ, ಆದ್ರೆ ಅದ್ರ ಫಂಕ್ಷನ್ ಪ್ರೋಟೀನ್ ಸಿಂಥಸಿಸ್ ಬರಲ್ಲ. It will not be involved in protein synthesis. They are just there as additional sequences. Actually, ಅವುಗಳು ಪ್ರೊಟೆಕ್ಟ್ ಮಾಡುತ್ತೆ DNA ನ. In a way, they protect. I'll come to that. So, ಇವಾಗ hundreds of years ago, ನಾವು ತಗೊಂಡ್ರೆ, we found out that there is a pattern in fingerprinting which is unique for individuals ಅಂತ ಕಂಡಿಡ್ದಿದ್ದು hundreds of years ago. ಈಗ in 1985, in that period, we found out a new technique of identifying individual, based on DNA composition. Okay, this technique is called as DNA fingerprinting. And here, Alec Jeffrey, okay, the person who found this was Alec Jeffrey. Alec Jeffrey is the person in Lancaster, University of UK. He first invented this technique, DNA fingerprinting technique. And this DNA fingerprinting is based on ಯಾವುದ್ರ ಮೇಲೆ ಇದು ಯಾವ ಬೇಸಿಸ್ ಮೇಲೆ ನಾವು ಇದನ್ನ ಸೀಕ್ವೆನ್ಸಿಂಗ್ ಎಲ್ಲ ನೋಡ್ತೀವಿ ಅಂದ್ರೆ, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ನ್ಯೂಕ್ಲಿಯೋಟೈಡ್ಸ್ ಅಂತ DNA ನಲ್ಲಿ ಇದೆ. ಆಲ್ರೆಡಿ ಓದಿದ್ದೀರಾ. DNA ಇಸ್ ಮೇಡ್ ಅಪ್ ಆಫ್ ಲೈಕ್ ಮೆನಿ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಅಲ್ವಾ. ಸೊ ಇಲ್ಲಿ ನಮ್ಮಲ್ಲಿರೋಂಥ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್, ಓಕೆ, ಆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಒಬ್ಬೊಬ್ಬರಲ್ಲೂ ಯುನೀಕ್ ಕೆಲವು ಸೀಕ್ವೆನ್ಸಸ್ ಇರುತ್ತೆ. ಆ ಯುನೀಕ್ ಸೀಕ್ವೆನ್ಸಸ್ ಮೇಲೆನೆ ನಾವು ಕಂಡುಹಿಡಿತೀವಿ. ಇಟ್ ಈಸ್ ಬೇಸ್ಡ್ ಆನ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್. ಓಕೆ, DNA fingerprinting is based on ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್. ಆದ್ರೆ ಈಗಲೇ ಹೇಳ್ದೆ, ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಂದ್ರೆ ಈಸ್ ದಿಸ್ ಸೀಕ್ವೆನ್ಸ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್? ಇಲ್ಲ, ಇವುಗಳೆಲ್ಲ ಅಡಿಷನಲ್ ಸೀಕ್ವೆನ್ಸಸ್ ಪ್ರೆಸೆಂಟ್ ಇನ್ ಅವರ್ DNA. So based on these sequences, we are going to find out uniqueness in each individual. Okay, ಒಬ್ಬೊಬ್ಬ ಇಂಡಿವಿಜುವಲ್ ಅಲ್ಲೂ ಯುನೀಕ್ ಆಗಿ ಆ ಸೀಕ್ವೆನ್ಸಸ್ ಇರುತ್ತೆ. ಓಕೆ, ಹೇಗೆ ಅದು ಯುನೀಕ್ ಆಗಿರುತ್ತೆ ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಏನ್ ಎಕ್ಸೆಪ್ಷನ್ ಅಂದ್ರೆ, ಇವಾಗ ಟ್ವಿನ್ಸ್ ಅಲ್ಲಿ ನಮ್ಗೆ ಟ್ವಿನ್ಸ್ ಅಲ್ಲಿ ಎರಡು ಬಗೆ ಇದೆ. ಒಂದು ನಾನ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರಿತೀವಿ, ಇನ್ನೊಂದು ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರಿತೀವಿ. ಈ ಐಡೆಂಟಿಕಲ್ ಟ್ವಿನ್ಸ್ ಅಲ್ಲಿ ಲೈಕ್ ಒನ್ ಸ್ಪೆಸಿಫಿಕಲಿ ವಿ ಕ್ಯಾನ್ ಸೇ ಮಾನೋಝೈಗಾಟಿಕ್ ಟ್ವಿನ್ಸ್ ಅಂತ ಕರಿತೀವಿ. ಮಾನೋಝೈಗಾಟಿಕ್ ಟ್ವಿನ್ಸ್ ಅಂದ್ರೆ ಇವರು ಒಂದೇ ಝೈಗೋಟ್ ಇಂದ ಎರಡಾಗಿ ಸ್ಪ್ಲಿಟ್ ಆಗಿ ಟ್ವಿನ್ಸ್ ಆಗಿರೋದು. ಸೊ ಅವರಲ್ಲಿರೋಂಥ ಸೆಲ್ DNA ಕಾಂಪೊನೆಂಟ್ ಇಬ್ಬರಲ್ಲೂ ಒಂದೇ ತರ ಇರತ್ತೆ. ಸೊ ಇಂಥ ಜನದಲ್ಲಿ, ದಟ್ ಈಸ್ ಮಾನೋಝೈಗಾಟಿಕ್ ಟ್ವಿನ್ಸ್ ಆದ್ರೆ, ಅವಾಗ ಅವ್ರಿಬ್ರು ಮಧ್ಯ ಡಿಫ್ರೆನ್ಸ್ ಕಂಡುಹಿಡಿಯಕ್ ಆಗಲ್ಲ. ಯಾಕೆಂದ್ರೆ ಇಬ್ರಲ್ಲೂ ಸೇಮ್ ಆಗೇ ಇರತ್ತೆ. ಯಾಕೆ ಸೇಮ್ ಆಗಿರುತ್ತೆ ಅಂದ್ರೆ, ಅವರು ಝೈಗೋಟ್ ನ ಸ್ಪ್ಲಿಟ್ ಮಾಡಿ ಎರಡು ಟ್ವಿನ್ಸ್ ಆಗಿ ಬೆಳೆದಿರೋ ಅಂತ ಮಕ್ಕಳು. ಸೊ ಅಂಥವ್ರಲ್ಲಿ ವಿ ಕ್ಯಾನ್ ನಾಟ್ ಫೈಂಡ್ ದ ಡಿಫರೆನ್ಸಸ್ ಬಿಕಾಸ್ ಇಟ್ ಇಸ್ ದ ಸೇಮ್ ಇನ್ ಬೋತ್ ಆಫ್ ದೆಮ್. ಓಕೆ, ಸೊ ಇದರಲ್ಲಿ ನೆಕ್ಸ್ಟ್ ಈ DNA ಸೀಕ್ವೆನ್ಸಿಂಗ್ ಅಲ್ಲಿ ಏನೆಲ್ಲ ಕಂಡುಹಿಡಿಬಹುದು? ಫಸ್ಟ್ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. DNA sequencing is used for first time to identify a murderer of two girls in 1983 and 1986. ಅಲ್ಲಿ ಸಿಕ್ಕಿದಂತಹ ಬ್ಲಡ್ ಸ್ಯಾಂಪಲ್, ಹೇರ್ ಬೇಸಲ್ ಸೆಲ್ಸ್, ಫಾಲಿಕ್ಯುಲರ್ ಸೆಲ್ಸ್ ಸಿಕ್ಕಿದ್ರಿಂದ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರು DNA ನ. ಆ DNA ಇಟ್ಕೊಂಡು ಅದ್ರಲ್ಲಿರೋಂಥ ಕೆಲವು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅನ್ನಲ್ಲ, ಆ ಸೀಕ್ವೆನ್ಸ್ ಮೇಲೆ ದೇ ಜಸ್ಟ್ ಕಂಪೇರ್ಡ್ ಡಿಫರೆಂಟ್ ಪೀಪಲ್. ಈ ಡಿಫರೆಂಟ್ ಪೀಪಲ್ ಕಂಪೇರ್ ಮಾಡಿದಾಗ ದೇ ವರ್ ಏಬಲ್ ಟು ಫೈಂಡ್ ಔಟ್ ದ ಎಕ್ಸಾಕ್ಟ್ ಕ್ರಿಮಿನಲ್ ಬೇಸ್ಡ್ ಆನ್ DNA ಫಿಂಗರ್ಪ್ರಿಂಟ್. ಹೆಂಗೆ ಎಕ್ಸಾಕ್ಟ್ ಅಂತ ಯೂಸ್ ಮಾಡಿದೆ ಇಲ್ಲಿ? ಬಿಕಾಸ್ ಇಟ್ ಈಸ್ ಯುನೀಕ್ ಫಾರ್ ಅ ಪರ್ಸನ್. ಆ ತರ ರಿಪಿಟೇಷನ್ ಇರೋದೇ ಇಲ್ಲ ಎಕ್ಸೆಪ್ಟ್ ಮಾನೋಝೈಗಾಟಿಕ್ ಟ್ವಿನ್ಸ್ ಬಿಟ್ರೆ ಇನ್ಯಾರಲ್ಲೂ ರಿಪೀಟೆಡ್ ಆ ತರ ಸೀಕ್ವೆನ್ಸಸ್ ಬರಲ್ಲ. ಒಬ್ರಲ್ಲಿರೋ ಅಂತ ಸೀಕ್ವೆನ್ಸ್ ಇನ್ನೊಬ್ರಲ್ಲಿ ಇರಲ್ಲ. ಓಕೆ, ಸೊ ಇದು ಒಂದು ಕೇಸ್ ಸ್ಟಡಿ. ಅದು ಬಿಟ್ಟು ಡಾಕ್ಟರ್ ವಿ ಕೆ ಕಶ್ಯಪ್ ಮತ್ತೆ ಡಾಕ್ಟರ್ ಲಾಲ್ ಜಿ ಸಿಂಗ್ ಫ್ರಮ್ ಸೆಂಟರ್ ಆಫ್ ಸೆಲ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಹೈದರಾಬಾದ್, ಅವರು ಇಂಡಿಯಾದಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಅಪ್ಲಿಕೇಶನ್ ನ ಫಸ್ಟ್ ಟೈಮ್ ತಗೊಂಡ್ ಬಂದ್ರು. ಓಕೆ, ಇದೆಲ್ಲ ರಿಗಾರ್ಡಿಂಗ್ DNA ಫಿಂಗರ್ ಪ್ರಿಂಟಿಂಗ್. ಇವಾಗ ಪ್ರಿನ್ಸಿಪಲ್ ಬರೋಣ. DNA ಫಿಂಗರ್ ಪ್ರಿಂಟಿಂಗ್ ಹೆಂಗೆ ಮಾಡ್ತಾರೆ, ಅದ್ರ ಬೇಸಿಸ್ ಏನು? ಓಕೆ, ಸೊ ಬೇಸಿಸ್ ಇಷ್ಟೇನೆ. ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ DNA ತಗೊಂಡ್ರೆ ನಾವು
ನಮ್ಮಲ್ಲಿ 99.9%, ಓಕೆ, ಎಷ್ಟು 99.9% DNA ನಮ್ಮಲ್ಲಿರೋದು ಎಲ್ಲರಲ್ಲೂ ಸೇಮ್. ಓಕೆ, ವಿ ಹ್ಯಾವ್ ಅರೌಂಡ್ 99.9% DNA ನಮ್ಮೆಲ್ಲರಲ್ಲೂ ಇರೋದು ಸೇಮ್ ಆಗೇ ಇರುತ್ತೆ. ಸೊ ಡಿಫರೆನ್ಸ್ ಎಷ್ಟು? ಡಿಫರೆನ್ಸ್ ಇಸ್ ಓನ್ಲಿ 0.1%. ಇದಿಷ್ಟೇ ನಮ್ಮಲ್ಲಿ ಡಿಫರೆನ್ಸ್. ಈ 0.1% ಅನ್ನಲ್ಲ, ಇದು ಏನು ಕಮ್ಮಿ ಇಲ್ಲ. ಯಾಕೆ ಕಮ್ಮಿ ಇಲ್ಲ? ಬಿಕಾಸ್ ಬೇಸ್ ಪೇರ್ಸ್ ತಗೊಂಡ್ರೆ ನಮ್ಮಲ್ಲಿ ಯು ನೋ ದಟ್ 6 into 10 to the power of 9 ಬೇಸ್ ಪೇರ್ಸ್ ಬರುತ್ತೆ. 6 into 10 to the power of 9 ಅಷ್ಟು ಬೇಸ್ ಪೇರ್ಸ್ ಇದೆ. ಅದರಲ್ಲಿ 1% ಅಂದ್ರೆ ಅದು ಇಟ್ ವಿಲ್ ಕಮ್ ಟು ಮಿಲಿಯನ್ಸ್ ಆಫ್ ಬೇಸ್ ಪೇರ್. ಅಷ್ಟು ಸೀಕ್ವೆನ್ಸಸ್ ಡಿಫರ್ ಇದೆ ನಮ್ಮಲ್ಲಿ. ಒಂದು ಪರ್ಸನ್ ಅಲ್ಲಿ ಇದ್ದಿದ್ದು ಇನ್ನೊಂದು ಪರ್ಸನ್ ಅಲ್ಲಿ ಇರಲ್ಲ. ಆ ಸೀಕ್ವೆನ್ಸ್ ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಇಟ್ ಈಸ್ ಓನ್ಲಿ 0.1%. ಮಿಕ್ಕಿದ್ದು 99.9% ನಮ್ಮೆಲ್ಲರಲ್ಲೂ ಕಾಮನ್ ಆಗೇ ಇರುತ್ತೆ. ಓಕೆ, ಸೊ ಹ್ಯೂಮನ್ ಜೀನೋಮ್ ಇಟ್ ಕಂಟೈನ್ಸ್ ನ್ಯೂಮರಸ್ ಸ್ಮಾಲ್ ನಾನ್ ಪ್ರೋಟಿಯೋಜೆನಿಕ್ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ಮಾಡದೇ ಇರೋಂತಹ ನಾನ್ ಕೋಡಿಂಗ್ inheritable sequences ಇರುತ್ತೆ. ನಾನ್ ಕೋಡಿಂಗ್ inheritable sequences are present in our DNA which are randomly repeated. ಏನಿಂಗ್ ಅಂದ್ರೆ ಟ್ಯಾಂಡಮ್ಲಿ ರಿಪೀಟೆಡ್ ಅಂದ್ರೆ ಏನರ್ಥ? ದಟ್ ಈಸ್ ದ ಸೇಮ್ ಸೀಕ್ವೆನ್ಸ್ ಇಸ್ ರಿಪೀಟೆಡ್ ಮೆನಿ ಟೈಮ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನನ್ನ DNA ತಗೊಳ್ಳೋಣ, ಸುಮ್ಮನೆ ಜಸ್ಟ್ ಫಾರ್ ಎಕ್ಸಾಂಪಲ್ DNA ಆಫ್ ಪರ್ಸನ್ ಎ ಅಂತ ತಗೊಳ್ಳೋಣ. ಈ DNA ಆಫ್ ಪರ್ಸನ್ ಎ ನಲ್ಲಿ ಕನ್ಸಿಡರ್ ನನ್ನ ಹತ್ರ ಒಂದು ಸೀಕ್ವೆನ್ಸ್ ಇದೆ. ಏನದು ಸೀಕ್ವೆನ್ಸ್? ಒಂದು GC ಸೀಕ್ವೆನ್ಸ್. ಈ GC ಸೀಕ್ವೆನ್ಸ್ ಇದು ಒಂದು ಸೀಕ್ವೆನ್ಸ್. ಈ ತರ ಸೀಕ್ವೆನ್ಸ್ ನನ್ನ ಹತ್ರ ಒಂದು ಕ್ರೋಮೋಸೋಮ್ ನಂಬರ್ 1 ಅಲ್ಲಿ ಕನ್ಸಿಡರ್ ಇಟ್ ಈಸ್ ಇನ್ ಕ್ರೋಮೋಸೋಮ್ ನಂಬರ್ 1 ಅಲ್ಲಿ ನನ್ನ ಹತ್ರ ಒಂದು 80 ರಿಪೀಟ್ ಇದೆ ಅನ್ಕೊಳ್ಳೋಣ, ಜಸ್ಟ್ ಫಾರ್ ಎಕ್ಸಾಂಪಲ್. ಓಕೆ, ಅಂಡ್ ಕ್ರೋಮೋಸೋಮ್ ನಂಬರ್ 9 ಅಲ್ಲಿ ಮೇ ಬಿ ದಿಸ್ GC ರಿಪೀಟ್ ಇಸ್ ದೇರ್ ಅರೌಂಡ್ 120 ಟೈಮ್ಸ್ ಅನ್ಕೊಳ್ಳೋಣ. ಎಷ್ಟು? GC ರಿಪೀಟ್ ಇನ್ ಕ್ರೋಮೋಸೋಮ್ ನಂಬರ್ 9 ಅಲ್ಲಿ ನನ್ನ ಹತ್ರ ಇರೋದು 120 ರಿಪೀಟ್ಸ್ ಇದೆ ಅನ್ಕೊಳ್ಳೋಣ. ಕಂಪೇರ್ಡ್ ವಿತ್ ಕ್ರೋಮೋಸೋಮ್ 1, ಕ್ರೋಮೋಸೋಮ್ 9 ಅಲ್ಲಿ ಜಾಸ್ತಿ ಇದೆ, ಕರೆಕ್ಟಾ? ಕ್ರೋಮೋಸೋಮ್ 1 ಅಲ್ಲಿ ಕಮ್ಮಿ ಇದೆ. ಇವಾಗ ನಾನು ಈ ಸೀಕ್ವೆನ್ಸ್ ನ ಕಟ್ ಮಾಡಿದೆ ಅಂದ್ರೆ, ಈ ಸೀಕ್ವೆನ್ಸ್ ನ ಕಟ್ ಮಾಡಿದೆ ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್ ಅಂಡ್ ದ ಲಾಸ್ಟ್ GC ಸೀಕ್ವೆನ್ಸ್ ನ ಕಟ್ ಮಾಡಿದೆ ಅಂದ್ರೆ ನನಗ್ ಸಿಗಂತ DNA ಲೆಂತ್ ಒಂದು ಶಾರ್ಟ್ ಲೆಂತ್, ಕರೆಕ್ಟಾ? ಅದೇನೆ ಇಲ್ಲಿ 120 ಸೀಕ್ವೆನ್ಸ್ ಇತ್ತಲ್ಲ, 120 ಸೀಕ್ವೆನ್ಸ್ ಇನ್ ಕ್ರೋಮೋಸೋಮ್ ನಂಬರ್ 9 ಇತ್ತಲ್ಲ, ಇದನ್ನ ನಾನು ಕಟ್ ಮಾಡಿದೆ ಅಂದ್ರೆ ನನಗೆ ಸಿಗಂತ DNA ಲೆಂತ್ ಸ್ವಲ್ಪ ಲಾಂಗರ್ ದ್ಯಾನ್ 80 ಅಲ್ವಾ? 80 ರಿಪೀಟ್ ಲೆಂತ್ಗುನುವೆ 120 ರಿಪೀಟ್ ಲೆಂತ್ಗುನುವೆ ದರ್ ಇಸ್ ಲೈಕ್ ಡಿಫರೆಂಟ್ ಲೆಂತ್ ಡಿಫರೆನ್ಸ್ ಇಸ್ ದೇರ್, ಕರೆಕ್ಟ್? ಬಿಕಾಸ್ ನಂಬರ್ ರಿಪೀಟೆಡ್ ಇಸ್ ಮೋರ್, ರೈಟ್? ಸೊ ಇದು ನನ್ನಲ್ಲಿರೋ ಅಂತ ಯುನೀಕ್ ಸೀಕ್ವೆನ್ಸ್ ಆಫ್ DNA. ದಿಸ್ ಇಸ್ ಮೈ ಸೀಕ್ವೆನ್ಸ್ ಆಫ್ DNA. ಇವಾಗ ನಾನು ಇದೇ GC ಸೀಕ್ವೆನ್ಸ್ ನಿಮ್ಮಲ್ಲಿ ನೋಡ್ಬೋದಾ? ಇರ್ಬೋದು, ನಿಮ್ಮಲ್ಲೂ ಕೂಡ ಇರ್ಬೋದು. ಆದ್ರೆ ನಿಮ್ಮಲ್ಲಿ ನನ್ನ ತರಾನೇ 80 + 120 ಸೀಕ್ವೆನ್ಸ್ ಇರಲ್ಲ. ನಿಮ್ಮಲ್ಲಿ ಮೇ ಬಿ 100 ಒಂದು ಸೀಕ್ವೆನ್ಸ್ ಇರ್ಬೋದು, 200 ಒಂದು ಸೀಕ್ವೆನ್ಸ್ ಇರ್ಬೋದು, 2000 ಒಂದು ಸೀಕ್ವೆನ್ಸ್ ಇರ್ಬೋದು. ಸೊ ಇದಿಷ್ಟು ಸೀಕ್ವೆನ್ಸ್ ನಿಮಗೆ ಯುನೀಕ್. ಬಟ್ 80 ಪ್ಲಸ್ ಇಲ್ಲಿ 120 ತಗೊಂಡಲ್ಲ, ಇದು ನನಗೆ ಯುನೀಕ್. ಸೊ ಅದಕ್ಕೇನೆ ಒಬ್ರಲ್ಲಿರೋ ಅಂತ ರಿಪೀಟೆಡ್ ಸೀಕ್ವೆನ್ಸ್ ಇನ್ನೊಬ್ರಲ್ಲಿ ಖಂಡಿತವಾಗ್ಲೂ ಇರಲ್ಲ. ಆ ಯುನೀಕ್ನೆಸ್ ನ ಯೂಸ್ ಮಾಡಿಕೊಂಡು ವಿ ಆರ್ ಕಂಡಕ್ಟಿಂಗ್ DNA ಫಿಂಗರ್ ಪ್ರಿಂಟಿಂಗ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಇವಾಗ ಪರ್ಸನ್ ಎ ನೋಡ್ತಾ ಇದ್ದೀರಾ, ಇಲ್ಲಿ ಪರ್ಸನ್ ಎ ನಲ್ಲಿ AGAT ಸೀಕ್ವೆನ್ಸ್, ಪರ್ಸನ್ ಎ ನಲ್ಲಿ AGAT ಸೀಕ್ವೆನ್ಸ್ ಇಲ್ಲಿದೆಯಲ್ಲ, ಇದು ರಿಪೀಟೆಡ್ 7 ಟೈಮ್ಸ್ ಒಂದ್ ಕಡೆ, ಇನ್ನೊಂದ್ ಕಡೆ 6 ಟೈಮ್ಸ್ ರಿಪೀಟ್ ಇದೆ. ಓಕೆ, ಆ ತರ ರಿಪೀಟ್ ಇರೋದು ಇವನಿಗೆ ಮಾತ್ರ, ಪರ್ಟಿಕ್ಯುಲರ್ಲಿ ಇವನಲ್ಲಿ ಮಾತ್ರ ಇರುತ್ತೆ. ಓಕೆ, ಬಟ್ ಬೇರೆಯವರಲ್ಲಿ ಇರಲ್ಲ. ಅದೇ ತರ ಇನ್ನೊಂದು ತಗೊಳ್ಳೋಣ, ಇನ್ನೊಂದು ಪರ್ಸನ್ ಅಲ್ಲೂ ಇದೆ, ಅದು AGAT ಸೀಕ್ವೆನ್ಸ್ ಇದೆ. ಬಟ್ ಒಂದ್ ಕಡೆ 4 ರಿಪೀಟ್ ಆಗಿದೆ, ಇನ್ನೊಂದ್ ಕಡೆ 19 ಸತಿ ರಿಪೀಟ್ ಆಗಿದೆ. ಸೊ ಈ 4 ಮತ್ತೆ 19 ಯುನೀಕ್ ಫಾರ್ ದಿಸ್ ಪರ್ಸನ್ 2. ಪರ್ಸನ್ 3 ತಗೊಂಡ್ರೆ ಇಲ್ಲೂ ಕೂಡ AGAT ಇದೆ, ಬಟ್ ಅವನಲ್ಲಿ 12 ಸತಿ ರಿಪೀಟ್ ಇದೆ, ಇನ್ನೊಂದು 14 ಸತಿ ರಿಪೀಟ್ ಇದೆ. ಇದು ಪರ್ಸನ್ 3. ಓಕೆ,
ಇವಾಗ ಒಂದು ಸೀಕ್ವೆನ್ಸ್ ಇದ್ರಲ್ಲಿ ಇವಾಗ ಕಂಪ್ಯಾರಿಸನ್ ಮಾಡೋಣ. ಲೈಕ್ ಕನ್ಸಿಡರ್ ಶಿ ಇಸ್ ದ ಮದರ್ ಆಫ್ ಅ ಚೈಲ್ಡ್ ಅಂಡ್ ಪರ್ಸನ್ 3 ಇಸ್ ದ ಫಾದರ್ ಆಫ್ ಅ ಚೈಲ್ಡ್ ಅನ್ಕೊಳ್ಳೋಣ, ಜಸ್ಟ್ ಫಾರ್ ಎಕ್ಸಾಂಪಲ್. ಓಕೆ, ಅವಾಗ ಈ ಚೈಲ್ಡ್ ಅಲ್ಲಿ ಯಾವ ಸೀಕ್ವೆನ್ಸ್ ಬರೋ ಚಾನ್ಸಸ್ ಇದೆ? ಸೀಕ್ವೆನ್ಸ್ ಬರೋ ಚಾನ್ಸಸ್ ಐದರ್ ಇಟ್ ಕ್ಯಾನ್ ಹ್ಯಾವ್ 4, ಇಟ್ ಕ್ಯಾನ್ ಹ್ಯಾವ್ 14, 4 ಅಥವಾ 14 ಬರ್ಬೋದು. ಇಲ್ಲ, ಪ್ರಾಬಬಿಲಿಟಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ, ಇಟ್ ಕ್ಯಾನ್ ಹ್ಯಾವ್ 19, 4 ಕೂಡ ಬರ್ಬೋದು, 12 ಕೂಡ ಬರ್ಬೋದು. ಇದಿನ್ನೊಂದು ಪ್ರಾಬಬಿಲಿಟಿ. ಇನ್ನೊಂದು ಪ್ರಾಬಬಿಲಿಟಿ ಏನು? ಇದರ್ ಇಟ್ ಕ್ಯಾನ್ ಹ್ಯಾವ್ 19 ಆರ್ 14 ಬರ್ಬೋದು. ಕರೆಕ್ಟಾ? ಬಟ್ ಈ ಸೀಕ್ವೆನ್ಸಸ್ ಇದೆಯಲ್ಲ, ಇದು ಪ್ರಾಬಬಿಲಿಟಿ ನಾನು ಹೇಳಿದ್ದು. ಇದು ಯುನೀಕ್ ಫಾರ್ ದ ಚೈಲ್ಡ್. ಈವನ್ ದ ಚೈಲ್ಡ್ ಈಸ್ ಬಾರ್ನ್ ಟು ದಿಸ್ ಪರ್ಟಿಕ್ಯುಲರ್ ಮದರ್ ಅಂಡ್ ಫಾದರ್, even the child will not have the same sequence as mother have or the same sequence as father has. Okay, yake? Because it is the combination of both mother and father. So child alli 100% mix of both of them will come. So that is unique of the child. Did you understand? So individually ಎಲ್ಲರಲ್ಲಿ ಕೂಡ ಆ ತರ ರಿಪೀಟೆಡ್ ಸೆಗ್ಮೆಂಟ್ಸ್ ಇರುತ್ತೆ DNA ನಲ್ಲಿ. ಆ DNA ರಿಪೀಟೆಡ್ ಸೆಗ್ಮೆಂಟ್ಸ್ ಇಟ್ ಈಸ್ ನಾಟ್ ಕೋಡಿಂಗ್ ಫಾರ್ ಎನಿಥಿಂಗ್. ಕೋಡಿಂಗ್ ಅಂದ್ರೆ ಆಲ್ರೆಡಿ ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಗೆ. ಇವಾಗ DNA ಕೋಡಿಂಗ್ ಆಗ್ತಾ ಇದೆ ಅಂದ್ರೆ ಅದೇನೇನ್ ಪ್ರೊಡ್ಯೂಸ್ ಮಾಡುತ್ತೆ? ಮೆಸೆಂಜರ್ RNA ಪ್ರೊಡ್ಯೂಸ್ ಮಾಡುತ್ತೆ. ಮೆಸೆಂಜರ್ RNA ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಈ ಸೀಕ್ವೆನ್ಸಸ್ ನಾವು ಮಾತಾಡ್ತಿದ್ದೀವಲ್ಲ ಇಲ್ಲಿ, ರಿಪೀಟೆಡ್ ಸೀಕ್ವೆನ್ಸ್, ಇದು ಯಾವುದನ್ನು ಕೋಡ್ ಮಾಡೋದಿಲ್ಲ. ಇದು ಸುಮ್ಮನೆ ಜಂಕ್ ಜೀನ್ ತರ ಕೂತಿದೆ ಅಲ್ಲಿ. ಇಟ್ ಇಸ್ ಜಸ್ಟ್ ಲೈಕ್ ಅ ಜಂಕ್. ಬಟ್ ಇದನ್ನು ಉಪಯೋಗಿಸ್ಕೊಂಡು ನಾವು ಇವಾಗ ಮೆನಿ ಅದರ್ ಥಿಂಗ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಎಲ್ಲೆಲ್ಲೆಲ್ಲ ಈ ತರ ಟ್ಯಾಂಡಮ್ ರಿಪೀಟ್ಸ್ ಇರುತ್ತೆ, ಯಾವ ಜಾಗದಲ್ಲಿ ಈ ತರ ರಿಪೀಟೆಡ್ ಸೆಗ್ಮೆಂಟ್ಸ್ ನಮ್ಮ ಕ್ರೋಮೋಸೋಮ್ಸ್ ಅಲ್ಲಿ ಇರುತ್ತೆ, ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. ಓಕೆ, ದೀಸ್ ಟ್ಯಾಂಡಮ್ ರಿಪೀಟ್ಸ್ ಆರ್ ಪ್ರೆಸೆಂಟ್ ಇನ್ ಟಿಲೋಮಿಯರ್ಸ್. ಟಿಲೋಮಿಯರ್ ಅಂದ್ರೇನು? ಟಿಲೋಮಿಯರ್ ಅಂದ್ರೆ ಇಟ್ ಈಸ್ ಲೈಕ್ ದ ಟರ್ಮಿನಲ್ ಎಂಡ್ ಆಫ್ ದ ಕ್ರೋಮೋಸೋಮ್. ಈ ಎಂಡ್ಸ್ ಇದೆಯಲ್ಲ, ಇದಕ್ಕೆ ಟಿಲೋಮಿಯರ್ಸ್ ಅಂತ ಕರಿತೀವಿ. ಈ ಟಿಲೋಮಿಯರ್ ರೀಜನ್ ಅಲ್ಲಿ ಆ ತರ ರಿಪೀಟೆಡ್ ಸೀಕ್ವೆನ್ಸಸ್ ಇರುತ್ತೆ. ಹಲೋ, ರಿಮೆಂಬರ್, ದೇ ಆರ್ ನಾನ್ ಕೋಡಿಂಗ್ ಸೀಕ್ವೆನ್ಸಸ್. ದೇ ಆರ್ ನಾನ್ ಕೋಡಿಂಗ್. ಅವುಗಳು ಯಾವುದನ್ನು ಕೋಡ್ ಮಾಡಲ್ಲ, ಸುಮ್ನೆ ಜಂಕ್ ಜೀನ್ ತರ ಕೂತಿರುತ್ತಲ್ಲಿ. ಅಂಡ್ ಇಟ್ ಈಸ್ ಯುನೀಕ್ ಫಾರ್ ಅ ಪರ್ಸನ್. ಯುನೀಕ್ನೆಸ್ ಹೇಳಿದೀನಿ ಆಲ್ರೆಡಿ. ಸೊ ದೀಸ್ ಆರ್ ಪ್ರೆಸೆಂಟ್ ವೇರ್ ದೇ ಆರ್ ಪ್ರೆಸೆಂಟ್ ಇನ್ ಟಿಲೋಮಿಯರ್, ಟರ್ಮಿನಲ್ ರೀಜನ್ ಆಫ್ ದ ಕ್ರೋಮೋಸೋಮ್ ಅಲ್ಲಿ ಇರ್ಬೋದು. ಇಲ್ಲ, ಸೆಂಟ್ರೋಮಿಯರ್ ಅಲ್ಲಿ ಕೂಡ ಇರ್ಬೋದು. ಸೆಂಟ್ರೋಮಿಯರ್ ಅಂದ್ರೆ the region where you will find this centromere region, the constriction. This is primary constriction alva. ಈ ಪ್ರೈಮರಿ ಕನ್ಸ್ಟ್ರಕ್ಷನ್ ಹತ್ರ ಕೂಡ ಆ ತರ ರಿಪೀಟೆಡ್ ಸೀಕ್ವೆನ್ಸಸ್ ಇರಬಹುದು. ಅದಲ್ಲದೆ ಹೆಟರೋಕ್ರೊಮ್ಯಾಟಿನ್ ಏರಿಯಾನಲ್ಲಿ ತುಂಬಾ ಇರುತ್ತೆ. ಹೆಟರೋಕ್ರೊಮ್ಯಾಟಿನ್, ಯುಕ್ರೊಮ್ಯಾಟಿನ್ DNA ಪ್ಯಾಕೇಜಿಂಗ್ ಅಲ್ಲಿ ಓದಿದ್ದೀವಿ. That is heterochromatin andreno, that is which is DNA which is double stranded DNA which is tightly packed region, that is called heterochromatin. If it is loosely packed, then it is called euchromatin. Euchromatin is transcriptionally active, heterochromatin is transcriptionally inactive anta ಓದಿದೀವಿ. ಟ್ರಾನ್ಸ್ಕ್ರಿಪ್ಷನಲಿ ಇನ್ಆಕ್ಟಿವ್ ಅಂದ್ರೇನು? ಹೆಟರೋಕ್ರೊಮ್ಯಾಟಿನ್ ಟ್ರಾನ್ಸ್ಕ್ರಿಪ್ಷನ್ ಗೆ ಇನ್ವಾಲ್ವ್ ಆಗಲ್ಲ. ಅಂದ್ರೆ ಅದಕ್ಕೆ ಏನೇನು ಯೂಸ್ ಮಾಡ್ಕೋಬಹುದು ನಾವು? DNA ಫಿಂಗರ್ ಪ್ರಿಂಟ್ ಅಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಅಂಡರ್ಸ್ಟುಡ್? ಸೊ ಇದು ಅದರದ್ದು ಸೀಕ್ವೆನ್ಸಿಂಗ್ ಆಯ್ತು. ಕರೆಕ್ಟಾ? ನಾವು ನಿಮ್ಗೊಂದು ಸೀಕ್ವೆನ್ಸ್ ಇಲ್ಲಿ ಲಿಟ್ರಲಿ ಒಂದು ಸೀಕ್ವೆನ್ಸ್ ತೋರಿಸಿದೀನಿ ಇಲ್ಲಿ. ಪಾರ್ಟಿಸಿಪೆಂಟ್ 1, ಪಾರ್ಟಿಸಿಪೆಂಟ್ 2 ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮ್ಗೆ. ಇಲ್ಲಿ ಪಾರ್ಟಿಸಿಪೆಂಟ್ 1, ಪಾರ್ಟಿಸಿಪೆಂಟ್ 2 ಈ ಕಡೆ ಸೈಡ್ ಅಲ್ಲಿ ಇದೆ. ಓಕೆ, ಯು ಕ್ಯಾನ್ ಸಿ ದಟ್. ಓಕೆ, ಇಲ್ಲಿ ಹಿಯರ್ ಯು ಕ್ಯಾನ್ ಸಿ ಪಾರ್ಟಿಸಿಪೆಂಟ್ 1, ಪಾರ್ಟಿಸಿಪೆಂಟ್ 2, 3, 4. ಓಕೆ, ಅವರಲ್ಲಿ ಎಲ್ಲರಲ್ಲೂ GATA ಸೀಕ್ವೆನ್ಸ್ ಇದೆ. ಆದ್ರೆ ಎಲ್ಲರಲ್ಲೂ ಸೇಮ್ ನಂಬರ್ ಆಫ್ ರಿಪೀಟ್ಸ್ ಇದೆಯಾ? ಡೂ ಯು ಹ್ಯಾವ್ ದ ಸೇಮ್ ರಿಪೀಟ್ ಇನ್ ಪಾರ್ಟಿಸಿಪೆಂಟ್ 1, 2, 3 and 4? ಸೇಮ್ ರಿಪೀಟ್ ಇದೆಯಾ? ಕ್ಯಾನ್ ಯು ಸಿ ದಟ್? You can answer yes or no, at least I can see that. Okay, same repeat, can you see? No, right? You cannot see the repeated sequence, correct? ಇವಾಗ ಈ ರಿಪೀಟೆಡ್ ಸೀಕ್ವೆನ್ಸ್ ಲೆಂತ್ ನೋಡೋಣ. ಈ ಪಾರ್ಟಿಸಿಪೆಂಟ್ 1 DNA ಲೆಂತ್ ಇದನ್ನ ಕಟ್ ಮಾಡಿದೆ ಅಂದ್ರೆ
ನನಗೆ ಇಷ್ಟು ಲಾಂಗ್ ಡಿ ಎನ್ ಎ ಸಿಕ್ತು, ಕರೆಕ್ಟಾ? ಪಾರ್ಟಿಸಿಪೆಂಟ್ ಟೂದು ತಗೊಂಡ್ರೆ ಇಲ್ಲಿಂದ ಇಲ್ಲಿ ತನಕ ಪಾರ್ಟಿಸಿಪೆಂಟ್ ಟೂದು ಇಷ್ಟು ದೊಡ್ಡ ಡಿ ಎನ್ ಎ ಸೆಗ್ಮೆಂಟ್ ಸಿಕ್ತು. ಇವಾಗ ಹಂಗೆ ಕಂಪೇರ್ ಮಾಡಿದ್ರೆ ಯಾವ ಪಾರ್ಟಿಸಿಪೆಂಟ್ ಅಲ್ಲಿ ಡಿ ಎನ್ ಎ ಸೆಗ್ಮೆಂಟ್ ಲಾಂಗರ್ ಸೆಗ್ಮೆಂಟ್ ನನಗೆ ಸಿಗುತ್ತೆ? ಯಾವ ಪಾರ್ಟಿಸಿಪೆಂಟ್ ಅಲ್ಲಿ ಲಾಂಗರ್ ಸೆಗ್ಮೆಂಟ್ ಸಿಗ್ತಾ ಇದೆ ನನಗೆ? ಈ ಪಿಕ್ಚರ್ ಪ್ರಕಾರ ಹೇಳ್ಬೋದಾ? ವೆರಿ ಗುಡ್ ಸ್ವಾತಿ. ದಟ್ ಇಸ್ ಪಾರ್ಟಿಸಿಪೆಂಟ್ 4 ಅಲ್ಲಿ ಲಾಂಗೆಸ್ಟ್ ಸೆಗ್ಮೆಂಟ್ ಸಿಗ್ತಾ ಇದೆ. ಆ ತರ ನೋಡಿದ್ರೆ ಸೀಕ್ವೆನ್ಸ್ ಎಲ್ಲರಲ್ಲೂ ಸೇಮ್ ಇದೆ, ಬಟ್ ನಮಗ್ ಸಿಗ್ತಿರೋ ಅಂತ ಲೆಂತ್ ಆಫ್ ದ ಡಿ ಎನ್ ಎ ಈಸ್ ಬೇರೆ ಡಿಫರೆಂಟ್, ಕರೆಕ್ಟ್? ಬೇರೆ ಬೇರೆ ಲೆಂತ್ ಅಲ್ಲಿ ಸಿಗ್ತಾ ಇದೆ, ಕರೆಕ್ಟ್ ತಾನೆ? ಒಂದೇ ಲೆಂತ್ ಸಿಗ್ತಾ ಇದೆಯಾ? ಇಲ್ಲ, ಬೇರೆ ಬೇರೆ ಲೆಂತ್ ಸಿಗ್ತಾ ಇದೆ. ಬಟ್ ರಿಪೀಟೆಡ್ ಸೆಗ್ಮೆಂಟ್ ಸೇಮೇ ಇರ್ಬೋದು, ಬಟ್ ನಾವ್ ಇದನ್ನ ಕಟ್ ಮಾಡಿದ್ರೆ ನಮಗ್ ಸಿಗಂತ ಡಿ ಎನ್ ಎ ಫ್ರಾಗ್ಮೆಂಟ್ ಬೇರೆ ಬೇರೆ ಲೆಂತ್. ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಕಾನ್ಸೆಪ್ಟ್. ಸೊ ಫಸ್ಟ್ ಡಿ ಎನ್ ಎ ನಲ್ಲಿ ರಿಪೀಟೆಡ್ ಸೆಗ್ಮೆಂಟ್ ಇದೆ, ಆದ್ರೆ ಒಬ್ಬ ಪರ್ಸನ್ ಅಲ್ಲಿ ಇರೋಂತ ರಿಪೀಟೆಡ್ ಸೆಗ್ಮೆಂಟ್ ಇನ್ನೊಬ್ಬ ಪರ್ಸನ್ ಅಲ್ಲಿ ಇರುತ್ತೆ, ಬಟ್ ನಂಬರ್ ಆಫ್ ರಿಪೀಟ್ ಬೇರೆ ಬೇರೆ ಇರುತ್ತೆ. ಒಬ್ಬ ಪರ್ಸನ್ ಅಲ್ಲಿ 8 ರಿಪೀಟ್ ಇದ್ರೆ ಇನ್ನೊಂದು ಪರ್ಸನ್ ಅಲ್ಲಿ 24 ರಿಪೀಟ್ ಇರ್ಬೋದು. ಓಕೆ, ಇಟ್ ಈಸ್ ಯೂನಿಕ್ ಫಾರ್ ಅ ಪರ್ಸನ್, ಇಟ್ ಈಸ್ ಯೂನಿಕ್ ಫಾರ್ ಅ ಪರ್ಸನ್. ಈ ತರ ರಿಪೀಟೆಡ್ ಸೀಕ್ವೆನ್ಸಸ್ ನಾನು ಕಟ್ ಮಾಡಿಬಿಟ್ಟು ಸೆಂಟ್ರಿಫ್ಯೂಗೇಷನ್ ಮಾಡಿದ್ರೆ, ಸೆಂಟ್ರಿಫ್ಯೂಗೇಷನ್ ಯು ನೋ ದಟ್ ಬೇಸ್ಡ್ ಆನ್ ದ ಡೆನ್ಸಿಟಿ ವಿ ಸೆಪರೇಟ್ ದ ಮಾಲಿಕ್ಯೂಲ್ಸ್. ಹಂಗ್ ಸೆಂಟ್ರಿಫ್ಯೂಗೇಷನ್ ಮಾಡಿದ್ರೆ ನಮ್ಗೆ ಈ ತರ ಐ ಮೀನ್ ಅಬೌವ್ ದ ಡಿ ಎನ್ ಎ ಸೀಕ್ವೆನ್ಸ್ ಎಲ್ಲಾ ಡಿ ಎನ್ ಎಗೂ ಮೇಲೆ ಆ ತರ ಕಟ್ ಸೆಗ್ಮೆಂಟ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ. ಆಸ್ ದಿಸ್ ಇಸ್ ದ ಮೇನ್ ಡಿ ಎನ್ ಎ ಬ್ಯಾಂಡ್, ಎಲ್ಲಿ ಇದು ಮೇನ್ ಡಿ ಎನ್ ಎ ಬ್ಯಾಂಡ್, ಇದರಿಂದ ಅವೇ ಫ್ರಮ್ ದ ಮೇನ್ ಡಿ ಎನ್ ಎ ಬ್ಯಾಂಡ್ it is lying, right? Because it is very less in amount, that is why it lies away from the main DNA, correct? So it is just like you can see here that it is like a satellite. ಒಂದು ಹೋಲ್ ಪ್ಲಾನೆಟ್ಗೆ ಒಂದು ಸ್ಯಾಟಲೈಟ್ ಇದ್ದಂಗೆ. ಪ್ಲಾನೆಟ್ ಯಾವುದು? ಪ್ಲಾನೆಟ್ ಇಸ್ ಮೇನ್ ಡಿ ಎನ್ ಎ. ಅದಕ್ಕೆ ಸ್ಯಾಟಲೈಟ್ ಯಾವುದು? ಈ ರಿಪೀಟೆಡ್ ಸೆಗ್ಮೆಂಟ್ಸ್ ಇತ್ತಲ್ಲ ಅಂತದ್ದು ಚಿಕ್ಕ ಸೆಗ್ಮೆಂಟ್. ಸೆಂಟ್ರಿಫಿಕೇಶನ್ ಮಾಡಿದಾಗ ಅದು ಅದರಿಂದ ದೂರದಲ್ಲಿ ನಿಂತ್ಕೊಳತ್ತಲ್ಲ, ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ? ಸ್ಯಾಟಲೈಟ್ ಡಿ ಎನ್ ಎ ಅಂತ ಕರಿತೀವಿ. ಓಕೆ, ಸ್ಯಾಟಲೈಟ್ ಡಿ ಎನ್ ಎ ಮೀನ್ಸ್ ಲಿಟ್ರಲಿ ಸ್ಯಾಟಲೈಟ್ ತರ ದೂರ ಇದೆ ಅಂತಲ್ಲ. ನಾವು ಕಟ್ ಮಾಡಿ ಸೆಂಟ್ರಿಫಿಕೇಶನ್ ಮಾಡಿದಾಗ ಆ ಸ್ಯಾಟಲೈಟ್ ಡಿ ಎನ್ ಎ ಬ್ಯಾಂಡ್ಸ್ ದೂರದಲ್ಲಿ ಇರುತ್ತೆ, ಅಂದ್ರೆ ಅಬಾವ್ ಇರುತ್ತೆ, ಲೈಟ್ ಇರುತ್ತೆ, ಅದಕ್ಕೆ ಮೇಲೆ ಬರುತ್ತೆ. ಓಕೆ, ಸೊ ವಿ ಕಾಲ್ ದೀಸ್ ಡಿ ಎನ್ ಎಸ್ ಆಸ್ ಸ್ಯಾಟಲೈಟ್ ಡಿ ಎನ್ ಎ. ನಾವ್ ಯಾವಾಗ ಈ ಸ್ಯಾಟಲೈಟ್ ಡಿ ಎನ್ ಎ ನ ಕಂಡು ಹಿಡಿದ್ವೋ ಅಲ್ಲಿಂದ ಶುರು ಆಯ್ತು ನಮ್ಮ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಜರ್ನಿ. ಓಕೆ, ನೌ ವಿ ಹ್ಯಾವ್ ಮೆನಿ ಥಿಂಗ್ಸ್ ಟು ರಿಕಲೆಕ್ಟ್ ಡಿಪೆಂಡಿಂಗ್ ಆನ್ ದ ಲೆಂತ್, ಬೇಸ್ ಕಾಂಪೋಸಿಷನ್, ಟ್ಯಾಂಡಮ್ಲಿ ರಿಪಿಟೇಟಿವ್ ಯೂನಿಟ್ಸ್. ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಟ್ಯಾಂಡಮ್ಲಿ ರಿಪಿಟೇಟಿವ್ ಯೂನಿಟ್ಸ್ ಅಂದ್ರೆ? ಇವಾಗ ಹೇಳದ್ನಲ್ಲ ಜಿ ಎ ಟಿ ಸಿ ರಿಪೀಟೆಡ್ 100 ಟೈಮ್ಸ್. ಆ ಜಿ ಎ ಟಿ ಸಿನೇ ರಿಪೀಟ್ ಆಗಿರೋದ್ರಿಂದ ಅದನ್ನೇನಂತ ಕರಿತೀವಿ? ವಿ ಕಾಲ್ ಇಟ್ as ಟ್ಯಾಂಡಮ್ ರಿಪೀಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ as ಟ್ಯಾಂಡಮ್ ರಿಪೀಟ್. ಅಂಡ್ ಬೇಸ್ಡ್ ಆಸ್ ರಿಪೀಟೆಡ್ ಯೂನಿಟ್ಸ್ ಆರ್ ಆಫ್ ಡಿಫ್ರೆಂಟ್ ನಂಬರ್, ಬೇರೆ ಬೇರೆ ನಂಬರ್ ಅಲ್ಲಿ ಇರೋದ್ರಿಂದ ನಮಗ್ ಸಿಗಂತ ಲೆಂತ್ ಯಾವುದು? ಲೆಂತ್ ಕೂಡ ಬೇರೆ, ಡಿ ಎನ್ ಎ ಲೆಂತ್ ಕೂಡ ಬೇರೆ, ಕರೆಕ್ಟಾ? ಅಂಡ್ ಬೇಸ್ ಕಾಂಪೋಸಿಷನ್ ಅದರಲ್ಲಿ ಕೂಡ ಬೇರೆ ಇರುತ್ತೆ. ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಡಿವೈಡ್ ಸಚ್ ಡಿ ಎನ್ ಎ ಸೆಗ್ಮೆಂಟ್ಸ್ ಇಂಟು ಮೈಕ್ರೋ ಸ್ಯಾಟಲೈಟ್ಸ್, ಮಿನಿ ಸ್ಯಾಟಲೈಟ್ಸ್ ಎಕ್ಸೆಟ್ರಾ. ಮೈಕ್ರೋ ಸ್ಯಾಟಲೈಟ್ಸ್ ಅಂದ್ರೇನು? ಒಂದು 10 ಬೇಸ್ ಪೇರ್ ರಿಪೀಟ್. ಮೈಕ್ರೋ ಸ್ಯಾಟಲೈಟ್ ಅಂದ್ರೆ ಒಂದು 10 ಬೇಸ್ ಪೇರ್ ರಿಪೀಟ್, 10 to 100 ಬೇಸ್ ಪೇರ್ ರಿಪೀಟ್. ಓಕೆ, ಸೊ 10 to 100 ಬೇಸ್ ಪೇರ್ಸ್ ಒಂದು 10 ಸತಿ ರಿಪೀಟ್ ಆಗಿದೆ ಅನ್ಕೊಳ್ಳೋಣ, ಅದನ್ನ ಮೈಕ್ರೋ ಸ್ಯಾಟಲೈಟ್ ಅಂತ ಕರಿತೀವಿ. ಅದೇನೆ ಒಂದು 10 ಬೇಸ್ ಪೇರ್ ಲಾಂಗ್ ಡಿ ಎನ್ ಎ ಅನ್ಕೊಳ್ಳೋಣ, ಇಟ್ ಈಸ್ ರಿಪೀಟೆಡ್ ಮೋರ್ ದನ್ 1000 ಟೈಮ್ಸ್ ಅನ್ಕೊಳ್ಳೋಣ, ಜಾಸ್ತಿ ಸತಿ ರಿಪೀಟ್ ಆಗ್ಬಿಟ್ಟಿದೆ, ಅದನ್ನೇನಂತ ಕರಿತೀವಿ? ಅದನ್ನ ಮಿನಿ ಸ್ಯಾಟಲೈಟ್ ಅಂತ ಕರಿತೀವಿ. ಒಂದು ಮೈಕ್ರೋ ಸ್ಯಾಟಲೈಟ್, ಇನ್ನೊಂದು ಮಿನಿ ಸ್ಯಾಟಲೈಟ್. ಡಿಪೆಂಡಿಂಗ್ ಆನ್ ವಾಟ್? ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ರಿಪೀಟ್ಸ್, ಎಷ್ಟು ಸತಿ ರಿಪೀಟ್ ಆಗಿದೆ ಅಂಡ್ ಎಷ್ಟು ಯೂನಿಟ್ ರಿಪೀಟ್ ಆಗಿದೆ. ಓಕೆ, ಫಾರ್ ಎಕ್ಸಾಂಪಲ್ ಐ ಮೀನ್ ಲೆಸ್ ದೆನ್ 10 ಬೇಸ್ ಪೇರ್ಸ್ ಇತ್ತು ಅನ್ಕೊಳ್ಳೋಣ. ಇವಾಗ ಜಿ ಎ ಟಿ ಸಿ ಹೇಳ್ದೆ ಅಲ್ವಾ? ಜಿ ಎ ಟಿ ಸಿ ಇಸ್ ಲೆಸ್ ದೆನ್ 10 ಅಲ್ವಾ? ಅವಾಗ ಅದು ಮೈಕ್ರೋ ಸ್ಯಾಟಲೈಟ್ ಮಿನಿ ಸ್ಯಾಟಲೈಟ್? ಬರೀ ಒಂದ್ 10 ಸತಿ ಇದೆ ಅನ್ಕೊಳ್ಳೋಣಪ್ಪ. ಜಿ ಎ ಟಿ ಸಿ, ಐ ಗಿವ್ ಯು ದ ಎಕ್ಸಾಂಪಲ್. ಜಿ ಎ ಟಿ ಸಿ ರಿಪೀಟೆಡ್ ಸಮ್ 20 ಟೈಮ್ಸ್ ಅನ್ಕೊಳ್ಳೋಣ, ರಿಪೀಟೆಡ್ 20 ಟೈಮ್ಸ್. ಇವಾಗಿದ್ದು ಮಿನಿ ಸ್ಯಾಟಲೈಟಾ ಮೈಕ್ರೋ ಸ್ಯಾಟಲೈಟಾ?
What it is? Can I see anybody answering? GATC repeated some 20 times ಅನ್ಕೊಳ್ಳೋಣ. ಅವಾಗ ಇದು ಮಿನಿ ಸ್ಯಾಟಲೈಟಾ ಮೈಕ್ರೋ ಸ್ಯಾಟಲೈಟ್? ವೆರಿ ಗುಡ್ ನೇಹಾ, ಇಟ್ ಈಸ್ ಮೈಕ್ರೋ ಸ್ಯಾಟಲೈಟ್. ವೆರಿ ಗುಡ್ ನೇಹಾ, ಮೈಕ್ರೋ ಸ್ಯಾಟಲೈಟ್. ಅದೇನೆ ನಾನು ಇಲ್ಲೊಂದು ಸೀಕ್ವೆನ್ಸ್ ಕೊಡ್ತೀನಿ, ಎ ಎ ಎ ಈ ತರ ಸೀಕ್ವೆನ್ಸ್, 5 A's, 5 G's and 5 C's repeated 100 times ಅನ್ಕೊಳ್ಳೋಣ, ಆರ್ 1000 times ಅನ್ಕೊಳ್ಳಿ, 100 ಅಲ್ಲ 1000 times. ಇದು ಏನಾಯ್ತು, ಐ ಮೀನ್ ಎ ಸೀಕ್ವೆನ್ಸ್ 5 ಅಲ್ಲ, ಒಂದು 10 ಸತಿನೇ ಇಟ್ಕೋಬೇಕಿಲ್ಲಿ. ಎ ಸೀಕ್ವೆನ್ಸ್ ಒಂದು 10 ಸತಿ, ದೆನ್ ಐ ಮೀನ್ ಜಿ ಸೀಕ್ವೆನ್ಸ್ ಒಂದು 10 ಸತಿ, ಸಿ ಸೀಕ್ವೆನ್ಸ್ ಒಂದು 10 ಸತಿ. ಈ ಎ ಜಿ ಸಿ ಸೀಕ್ವೆನ್ಸ್ 10 ರಿಪೀಟ್ ಇದೆಯಲ್ಲ, ಅದು 1000 ಟೈಮ್ಸ್. ದೆನ್ ಇಟ್ ಬಿಕಮ್ಸ್ ಮಿನಿ ಸ್ಯಾಟಲೈಟ್. ಓಕೆ, ಈ ತರ ಸ್ಯಾಟಲೈಟ್ ಸೀಕ್ವೆನ್ಸಸ್ ನಮ್ಮ DNA ಅಲ್ಲಿ ಐ ಮೀನ್ ಟಿಲೋಮಿಯರ್ ರೀಜನ್ ಅಲ್ಲಿ, ಸೆಂಟ್ರೋಮಿಯರ್ ರೀಜನ್ ಅಲ್ಲಿ ಇರುತ್ತೆ. Okay, now this is one more picture which I have put up just to show you how the repeated sequences are present in individual 1 and individual 2. ಓಕೆ, ಇಲ್ಲಿ ತನಕ ಅರ್ಥ ಆಗಿದೆ. ನಮ್ಮ ಹತ್ರ ಇವಾಗ ರಿಪೀಟೆಡ್ ಸೀಕ್ವೆನ್ಸ್ ಇದೆ. ಅದು ಪ್ರೋಟೀನ್ ಕೋಡ್ ಮಾಡ್ತಾ ಇದೆಯಾ? ಇಲ್ಲ. ಬಟ್ ನಮ್ಮಲ್ಲಿರೋದು ನಿಮ್ಮಲ್ಲೂ ಇದೆಯಾ? ಇದೆ. ಬಟ್ ನಂಬರ್ ಆಫ್ ರಿಪೀಟ್ ಬೇರೆ ಬೇರೆ ಇದೆ. ಓಕೆ, ಇದಕ್ಕೆ ನಾವು ಯೂಸ್ ಮಾಡೋ ಅಂತ ವರ್ಡ್ಸ್ ಯಾವುದು? 2 ವರ್ಡ್ ಯೂಸ್ ಮಾಡ್ತೀವಿ. ಯಾವ್ದದು? ಒಂದು VNTR. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂದ್ರೆ, ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ ಅಂತ ಅದ್ರ ಅರ್ಥ. ಏನು VNTR ಅಂದ್ರೆ? ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಅರ್ಥ. ವೇರಿಯಬಲ್ ನಂಬರ್ ಅಂದ್ರೆ ಏನರ್ಥ? ಬೇರೆ ಬೇರೆ ನಂಬರ್ ಅಲ್ಲಿ ರಿಪೀಟ್ ಇದೆ. ಟ್ಯಾಂಡಮ್ ರಿಪೀಟ್ ಅಂದ್ರೆ ಏನರ್ಥ? ಸೇಮ್ ಸೀಕ್ವೆನ್ಸ್ ರಿಪೀಟ್ ಆಗಿದೆ ಅಂತ ಅರ್ಥ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಿಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫ್ ಅಂತ ಕರಿತೀವಿ. ಇದೇನಿದು ಹೊಸ ವರ್ಡ್? RFLP. ಹೊಸ ವರ್ಡ್ ಏನಿಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ. ಇವಾಗ ನನ್ನ ಹತ್ರ GATC ರಿಪೀಟೆಡ್ 100 ಟೈಮ್ಸ್ ಇದೆ ಅಂದ್ರೆ ಅದರದ್ದು ಲೆಂತ್ ಆಫ್ ದ DNA ಈಸ್ ಡಿಫರೆಂಟ್ ದ್ಯಾನ್ ದ 20 ಟೈಮ್ಸ್ ರಿಪೀಟೆಡ್ DNA ಸೀಕ್ವೆನ್ಸ್ ಅಲ್ವಾ? ಸೊ ನಾನಿವಾಗ ಈ DNA ನ ಕಟ್ ಮಾಡಿದ್ರೆ ನನಗೆ DNA ಸೆಗ್ಮೆಂಟ್ ಸಿಗುತ್ತಲ್ಲ, ಅದು ಬೇರೆ ಬೇರೆ ಲೆಂತ್ ಸೆಗ್ಮೆಂಟ್ ಸಿಗುತ್ತೆ ತಾನೆ. One can be like 5 nanometer, another can be 6 nanometer, one more can be 20 nanometer in length ಅಲ್ಲಿ ಸಿಗ್ಬೋದಲ್ವಾ ನನಗೆ DNA. As I am getting different length of DNA segments when I cut such repeated sequences, we call that as RFLP. That is restriction fragment length polymorph. ಅಂದ್ರೆ ನಾನು ಯಾಕೆ ಇಲ್ಲಿ ರಿಸ್ಟ್ರಿಕ್ಷನ್ ಅನ್ನ ವರ್ಡ್ ಯೂಸ್ ಮಾಡಬೇಕು? ಯಾಕೆ ಅಂದ್ರೆ ಐ ವಿಲ್ ಕಟ್ ದಿಸ್ DNA ಯೂಸಿಂಗ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್. ಎಂಡೋನ್ಯೂಕ್ಲಿಯೇಸಸ್ ಬಗ್ಗೆ ಆಲ್ರೆಡಿ ಓದಿರ್ತೀರಾ. ಸೊ ಎಂಡೋನ್ಯೂಕ್ಲಿಯಸ್ ಯೂಸ್ ಮಾಡಿ ನಾನು DNA ನ ಕಟ್ ಮಾಡ್ತೀನಿ. ಎಲ್ಲಿ ಕಟ್ ಮಾಡ್ತೀನಿ? ಬಿಗಿನಿಂಗ್ ಆಫ್ ದಟ್ ರಿಪೀಟ್ ಕಟ್ ಮಾಡ್ತೀನಿ, ಎಂಡ್ ಆಫ್ ದ ರಿಪೀಟ್ ಕಟ್ ಮಾಡ್ತೀನಿ. ಸೊ ನನಗೆ ಒಂದೊಂದು ಲೆಂತ್ ಆಫ್ DNA ಸಿಗುತ್ತೆ. ಓಕೆ, ಸೊ ಈ DNA ಸೆಗ್ಮೆಂಟ್ ಈಸ್ ಇಟ್ ಇನ್ಹೆರಿಟಬಲ್? ಎಸ್, ಇಟ್ ಈಸ್ ಇನ್ಹೆರಿಟಬಲ್. ಇದು ಪೇರೆಂಟ್ ಇಂದ ಪ್ರೋಜನಿಗೆ ಹೋಗಿರುತ್ತೆ. ಆದ್ರೆ ಪ್ರೋಜನಿಗೆ ಹೋಗಿದ್ರು ಕೂಡ ಪ್ರೋಜನಿ ಇಸ್ ಅ ಕಾಂಬಿನೇಷನ್ ಆಫ್ ಮದರ್ ಅಂಡ್ ಫಾದರ್. ಇಟ್ ವಿಲ್ ಹ್ಯಾವ್ ಅ ಯುನೀಕ್ ಸೆಟ್ ಆಫ್ ರಿಪೀಟೆಡ್ ಸೆಗ್ಮೆಂಟ್ಸ್. ಓಕೆ, ಅದಲ್ಲದೆ ಇನ್ಯಾವ ತರ ಇದು ಹೋಗ್ಬೋದು ಪ್ರೋಜನಿಗೆ? ಮ್ಯೂಟೇಶನ್ ಕೂಡ ಆಗ್ಬೋದಾ? ಆಗ್ಬೋದು. ಮ್ಯೂಟೇಶನ್ ಇಂದ ಕೂಡ ನಮ್ಗೆ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ ಸಿಗ್ಬೋದು. Okay, any inheritable mutation like of frequency 0.1 or 1% in the population, that is called as DNA polymorphism anta karithivi. DNA polymorphism. Okay, these DNA polymorphism have occurred in non-coding sequences. Please remember, now idra bagge maataಡ್ತಿರೋದೆಲ್ಲ non-coding sequences which has accumulated over years and years, okay, in our body. So idರಲ್ಲಿ satellite DNA is the source of two things. One is VNTR, variable number of tandem repeat. ಇನ್ನೊಂದು ವರ್ಡ್ ಅದಕ್ಕೆ RFLP, restriction fragment length polymorph. Fragment length polymorph. ಓಕೆ, ನಾವು ಇದನ್ನ ಉಪಯೋಗಿಸ್ಕೊಂಡು ಇಲ್ಲೇ ನೀವು ನೋಡ್ಬೋದು ಈ ಪಿಕ್ಚರ್ ಅಲ್ಲಿ ಫ್ರಾಗ್ಮೆಂಟ್ ಲೆಂತ್. ಇವಾಗ ಬ್ಲೂ ಕಲರ್ ನಿಮಗ್ ಕಾಣಿಸ್ತಾ ಇದೆ ಅನ್ಕೋತೀನಿ, ಕ್ರೋಮೋಸೋಮ್ ನಂಬರ್ 7 ಅಲ್ಲಿ.
ಓಕೆ, ಒನ್ ಈಸ್ ಪರ್ಸನ್, ಒನ್ ಈಸ್ ಪೆಟರ್ನಲ್, ಇನ್ನೊಂದು ಯಾವುದೋ ಒಂದು ಕ್ರೈಮ್ ಸೀನ್ ಅಂತಾನೆ ಇಟ್ಕೊಳ್ಳೋಣ, ಇನ್ನೊಂದು DNA ಆಫ್ ಇಂಡಿವಿಜುವಲ್ ಬಿ. ಎರಡು DNA ಆಫ್ ಇಂಡಿವಿಜುವಲ್ ಕೊಟ್ಟಿದ್ದೀನಪ್ಪ. ಇಲ್ಲಿ ಏನೇ ಕೊಟ್ಟಿದ್ದೀನಿ, ಇಲ್ಲಿ ಫಸ್ಟ್ ಸೀಕ್ವೆನ್ಸ್ ಇಲ್ಲಿ ಎ ಪರ್ಸನ್ ಅನ್ಕೊಳ್ಳೋಣ, ಇದು ಎ ಪರ್ಸನ್. ಓಕೆ, ಇಲ್ಲಿ ಇರೋದು ಬಿ ಪರ್ಸನ್ದು. ಓಕೆ, ಇದು ಬಿ ಪರ್ಸನ್ದು. ಓಕೆ, ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಲ್ಲ, ಇದು ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿರೋ ಅಂತ DNA ಸ್ಯಾಂಪಲ್. ನಾನು ಇವಾಗ ಇದನ್ನ ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡ್ಬಿಟ್ಟು DNA ಕಟ್ ಮಾಡ್ಬಿಟ್ಟು ಸೆಪರೇಟ್ ಮಾಡ್ತೀನಿ ಅನ್ಕೊಳ್ಳೋಣ. DNA ಸೆಗ್ಮೆಂಟ್ಸ್ ನ ಸೆಪರೇಟ್ ಮಾಡಿದ್ದು ಯಾವ ಪ್ರಾಸೆಸ್ ಅಲ್ಲಿ? ಜೆಲ್ ಎಲೆಕ್ಟ್ರೋಫೋರಿಸಿಸ್ ಯೂಸ್ ಮಾಡಿ ಸೆಪರೇಟ್ ಮಾಡ್ತೀನಿ. ಸೆಪರೇಟ್ ಮಾಡಿದಾಗ ನನಗೆ ಸಿಗಂತದ್ದು ಬ್ಯಾಂಡ್ಸ್ ಇದೆಯಲ್ಲ, ಅಂದ್ರೆ ಲೆಂತ್ ಆಫ್ ಸೆಗ್ಮೆಂಟ್ ಸಿಗತ್ತಲ್ಲ, ಇದು ಸಿ ಪರ್ಸನ್ದು. ಇಲ್ಲಿ ತೋರಿಸ್ತಿರೋ ಕಾಲಮ್, ಇಲ್ಲಿ ತೋರಿಸ್ತಿರೋ ಕಾಲಮ್ ಎ ಪರ್ಸನ್ ಕಾಲಮ್ ಸೆಗ್ಮೆಂಟ್ಸ್, ಇಲ್ಲಿ ತೋರಿಸ್ತಿರೋ ಕಾಲಮು ಬಿ ಪರ್ಸನ್ದು ಸೆಗ್ಮೆಂಟ್ಸ್. ಇವಾಗ ನೀವು ಇವ್ರು ಮೂರು ಜನನ್ನ ಕಂಪೇರ್ ಮಾಡಿದ್ರೆ ಕ್ರೈಮ್ ಸೀನ್ ಅಲ್ಲಿ ನನಗೆ ಸಿಕ್ಕಿದ್ ಈ ಸ್ಯಾಂಪಲ್. ಇವಾಗ ನಾನು ಈ ತರ ನಿಮ್ಗೆ DNA ಫಿಂಗರ್ ಪ್ರಿಂಟಿಂಗ್ ಮಾಡಿ ಕೊಟ್ಟೆ ಕೈಗೆ ಅಂದ್ರೆ, ಹಾರ್ಡ್ ಕಾಪಿ ಕೊಟ್ಟೆ. ಎಲೆಕ್ಟ್ರೋಫೋರಿಸಿಸ್ ಮಾಡಿದ್ರೆ ಜೆಲ್ ಬ್ಲಾಕ್ ತಗೊಂಡ್ಬರಕ್ಕಾಗಲ್ಲ, ನಿಮ್ಗೆ ಅದ ಅರ್ಥನೂ ಆಗಲ್ಲ. ಸೊ ನಾನೇನ್ ಮಾಡ್ತೀನಿ, ಅದನ್ನ ಎಕ್ಸ್ರೇ ಶೀಟ್ ಕನ್ವರ್ಟ್ ಮಾಡಿ ಈ ತರ ಬ್ಯಾಂಡ್ ತಗೊಂಬಂದ್ ಕೊಡ್ತೀನಿ. ಇದರಲ್ಲಿ ಕ್ರಿಮಿನಲ್ ಯಾರು ಕಂಡಿಡೀರಿ ಸರ್, ಈಸ್ ಇಟ್ ಪರ್ಸನ್ ಎ ಆರ್ ಈಸ್ ಇಟ್ ಪರ್ಸನ್ ಬಿ ಅಂತಂದ್ರೆ ನೀವು ಕಂಡಿಡಿಬೋದಾ, ಆಗತ್ತಾ, ಆಗಲ್ವಾ? ಎಸ್ ಆರ್ ನೋ, ಬೇಗ ಟಕ 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 ಅಂತ ಆನ್ಸರ್ ಮಾಡ್ಬಿಟ್ರೆ ಬೇಗ ಹೊಟ್ಟೋಗ್ತೇನೆ ಮುಂದೆ. Can we find out? If we can find out who is the culprit, can you tell me? C is from criminal, crime scene ಅಲ್ಲಿ ಸಿಕ್ಕಿರೋಂಥ DNA ಸ್ಯಾಂಪಲ್. ಎ ಸಸ್ಪೆಕ್ಟ್ 1 ಅಂತ ಇಟ್ಕೊಳ್ಳೋಣ, ಬಿ ಸಸ್ಪೆಕ್ಟ್ 2 ಅಂತ ಇಟ್ಕೊಳ್ಳೋಣ. ಇವಾಗ ಇವರಿಬ್ಬರಲ್ಲಿ ಯಾರು ಕ್ರಿಮಿನಲ್? ಎ ಕ್ರಿಮಿನಲ್ಲ, ಬಿ ಕ್ರಿಮಿನಲ್ಲ ಅಂದ್ರೆ ನಿಮಗ್ ಕಂಡಿಡಿಯಕ್ ಆಗತ್ತಾ, ಆಗಲ್ವಾ? ಆದ್ರೆ ಯಾರು ಕ್ರಿಮಿನಲ್? ಬೇಗ ಬೇಗ ಯಾರಿದ್ದೀರಾ ಆನ್ಸರ್ ಮಾಡಕ್ಕೆ? ನೇಹಾ, ಹಾ, ಬಿ. ಕರೆಕ್ಟ್ ಕರೆಕ್ಟ್ ನೇಹಾ, ವೆರಿ ಗುಡ್ ನೇಹಾ. ಸ್ವಾತಿ, ವೆರಿ ಗುಡ್ ಸ್ವಾತಿ, ವೆರಿ ಗುಡ್. ಓಕೆ, ಸೊ ವಿ ಕ್ಯಾನ್ ಐಡೆಂಟಿಫೈ ದಟ್ ಬಿ ಇಸ್ ದ ಕ್ರಿಮಿನಲ್, ಹೌದಲ್ವಾ? ಬಟ್ ಇಲ್ಲಿ ಮ್ಯಾಚಿಂಗ್ ತಗೊಂಡ್ರೆ ಈ ಗ್ರೀನ್ ಕಲರ್ ಮ್ಯಾಚಿಂಗ್ ಇದೆಯಲ್ಲ, ಇದು ಎ ಪರ್ಸನ್ಗೂ ಮ್ಯಾಚ್ ಆಗ್ತಾ ಇದೆ ತಾನೆ. ಸೊ ನಾನು ಯಾಕೆ ಎ ಪರ್ಸನ್ ಕ್ರಿಮಿನಲ್ ಅಂತ ಹೇಳ್ಬಾರ್ದು? ಓಕೆ, ಯಾಕೆ ಹೇಳ್ಬಾರ್ದು ಅಂದ್ರೆ ಇದು ಕ್ರೈಮ್ ಸೀನ್, ಇಟ್ ಈಸ್ ನಾಟ್ ಪೆಟರ್ನಲ್ ಡಿಸ್ಪ್ಯೂಟ್. ಇವಾಗ ಈ ಮಗು ಯಾರ್ದು ಕಂಡಿಡೀರಿ ಅಂದ್ರೆ ಅವಾಗ ಅವ್ರಿಬ್ರದ್ದು ಕಾಂಬಿನೇಷನ್ ಅಲ್ಲಿ ಇರೋಂತದನ್ನ ತಗೋಬೇಕು ನಾವು. ಆದ್ರೆ ಕ್ರೈಮ್ ಸೀನ್ ಅಲ್ಲಿ ಆತರ ಕಾಂಬಿನೇಷನ್ ಏನು ಬರಲ್ಲ. ಯಾರು ಕ್ರೈಮ್ ಪರ್ಸನ್ ಇದಾನೋ ಅವನ್ ತರಾನೇ DNA ಇರೋ ಪರ್ಸನ್ನೇ ಖಂಡಿತ ಮಾಡಿರ್ಬೇಕು, ಯಾಕೆಂದ್ರೆ ನಮ್ಮಲ್ಲಿ ವೇರಿಯೇಷನ್ ಬರಲ್ಲ. ಅದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ತಗೋಬೇಕು. ಕ್ರೈಮ್ ಸೀನ್ ಆದ್ರೆ ಎಕ್ಸಾಕ್ಟ್ ಮ್ಯಾಚ್ ತಗೋಬೇಕು. ಓಕೆ, ಎಕ್ಸಾಕ್ಟ್ ಮ್ಯಾಚ್ ಯಾವ್ದು ಬರುತ್ತೆ? ಬಿ ಬರುತ್ತೆ. ವೆರಿ ಗುಡ್ ಸ್ವಾತಿ ಎಣ್ಣೆ. ಹಾ, ಓಕೆ, ರೈಟ್. ನೆಕ್ಸ್ಟ್, ಸೊ ಇಲ್ಲಿವರೆಗೂ ನಮ್ಗೆ ಟೆಕ್ನಿಕ್ ಏನು, ಅದ್ರದ್ದು ಬೇಸಿಕ್ ಥಿಂಗ್ ಏನು ಅಂತ ಅರ್ಥ ಆಯ್ತು. ಸೊ ಇಫ್ ದ ಸೋರ್ಸ್ ಆಫ್ DNA, ಇವಾಗ ಸಪೋಸ್ ನನ್ಗೆ ಕ್ರೈಮ್ ಸೀನ್ ಹೋಗ್ದಪ್ಪ, ಅಲ್ಲಿ ಸಿಕ್ಕಿದ್ದೇನು ಬ್ಲಡ್ ಸ್ಯಾಂಪಲ್ ಏನು 1 ಲೀಟರ್ ಗಟ್ಲೆ ಸಿಗತ್ತಾ? ಇಲ್ವಲ್ಲ, ಫ್ಯೂ ಮೈಕ್ರೋಗ್ರಾಮ್ಸ್ ಮಿಲಿಗ್ರಾಮ್ಸ್ ಸಿಗ್ಬೋದು ಅಷ್ಟೇನೆ. ಅಲ್ಲಿ ಮೈಕ್ರೋಗ್ರಾಮ್ ಮಿಲಿಗ್ರಾಮ್ ಬ್ಲಡ್ ಸ್ಯಾಂಪಲ್ ಸಿಕ್ಕಿದ್ರೆ ಅದ್ರಲ್ಲಿ RBCನೇ ಇತ್ತು ಅನ್ಕೊಂಡ್ಬಿಡೋಣ. RBC ಇದ್ರೆ ಅದ್ರಲ್ಲಿ DNA ಇರುತ್ತಾ? ನಾನೊಂದು ಕ್ರೈಮ್ ಸೀನ್ ಅಲ್ಲಿ ಇದ್ದೀನಿ, ಅಲ್ಲಿ ನನಗೆ ಸ್ಯಾಂಪಲ್ ಸಿಕ್ಕಿದೆ, ಬ್ಲಡ್ ಸ್ಯಾಂಪಲ್. ಕನ್ಸಿಡರ್ ಅದ್ರಲ್ಲಿ ಬರೀ RBCನೇ ಇತ್ತು ಅನ್ಕೊಳ್ಳೋಣಪ್ಪ. ಓಕೆ, ಇರಲ್ಲ, ಹಂಗೆ ಇದ್ರೆ ಜಸ್ಟ್ ಪ್ರಾಬಬಿಲಿಟಿ. ನನಗೆ ಅವಾಗ DNA ಸಿಗುತ್ತಾ? ಬರೀ RBCನೇ ಇದ್ರೆ ಬ್ಲಡ್ ಅಲ್ಲಿ? ವಿಲ್ ಯು ಗೆಟ್? ವಿಲ್ ದೇರ್ ಬಿ DNA ಇನ್ RBC? ನ್ಯೂಕ್ಲಿಯಸ್ ಇದೆಯಾ RBCಲಿ? ಇದ್ಯಾ? RBCನಲ್ಲಿ ನ್ಯೂಕ್ಲಿಯಸ್ಸೇ ಇಲ್ಲ. ನ್ಯೂಕ್ಲಿಯಸ್ ಇಲ್ಲ, ಮೆಚೋರ್ RBCನಲ್ಲಿ ನ್ಯೂಕ್ಲಿಯಸ್ ಇಲ್ಲ.
ಫಸ್ಟ್ ಫಾರ್ಮ್ ಆಗಿರುತ್ತಲ್ಲ ಅದ್ರಲ್ಲಿ ಇರುತ್ತೆ, ಆಮೇಲೆ ಇರಲ್ಲ. ನ್ಯೂಕ್ಲಿಯಸ್ಸೇ ಇಲ್ಲ ಅಂದ್ಮೇಲೆ ನಿಮಗೆ ಡಿ ಎನ್ ಎ ಸಿಗುತ್ತಾ? ಸಿಗಲ್ಲ. ಡಿ ಎನ್ ಎ ಸಿಗದೆ ಇದ್ರೆ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಮಾಡಕ್ಕಾಗತ್ತಾ? ಆಗಲ್ಲ. ಓಕೆ, ಸೊ ನಮಗೆ ಸೋರ್ಸ್ ಆಫ್ ಡಿ ಎನ್ ಎ ಯಾವ್ದು ಇರ್ಬೋದು? ಇಟ್ ಕ್ಯಾನ್ ಬಿ WBC, ಓಕೆ, ದಟ್ ಈಸ್ ವೈಟ್ ಬ್ಲಡ್ ಕಾರ್ಪಸಲ್ಸ್, ನ್ಯೂಕ್ಲಿಯಸ್ ಇರುತ್ತಲ್ವಾ ಅದ್ರಲ್ಲಿ, ಅಥವಾ ಐ ಮೀನ್ ವೆಜೈನಲ್ ಸ್ವಾಬ್ ಇರ್ಬೋದು, ಸ್ಕಿನ್ ಸೆಲ್ಸ್ ಇರ್ಬೋದು, ಹೇರ್ ಫಾಲಿಕ್ಯುಲರ್ ರೂಟ್ ಸೆಲ್ ಸಿಗ್ಬೇಕು. ಬರೀ ಹೇರ್ ತುದಿ ಸಿಕ್ಕಿದ್ರೆ ನಮ್ಗೆ ಅದ್ರಲ್ಲಿ ಸೆಲ್ಸೇ ಇರಲ್ಲ. ಹೇರ್ ತುದಿ ಎಲ್ಲ ಬರೀ ಕೆರಟಿನ್ ಅಷ್ಟೇನೆ. ನಮ್ಗೆ ಬುಡ ಬೇಕು. ದಟ್ ಇಫ್ ವಿ ಗೆಟ್ 1 or 2 cells, ದಟ್ ಇಸ್ ಇನಫ್. ಆ ಒಂದೋ ಎರಡೋ ಸೆಲ್ ನಾನು ತಗೊಂಡ್ ಬರ್ತಾ ಇದ್ದೀನಪ್ಪ ಪ್ಯಾಕೆಟ್, ಎಲ್ಲೋ ನಾನು ಎಲ್ಲ ಸೆಪರೇಟ್ ಮಾಡಿ ಡಿ ಎನ್ ಎ ಇಟ್ಕೊಂಡಿದ್ದೆ, ಎಲ್ಲಾನು ಒಂದು ವಯಲ್ ಅಲ್ಲಿ ಹಾಕಿ ವಯಲ್ ಬಿದೋಯ್ತು. ಹೋಯ್ತಾ ಎಕ್ಸ್ಪೆರಿಮೆಂಟ್ ಫುಲ್ಲು? ಕ್ರೈಮ್ ಸೀನ್ ಅಲ್ಲಿ ಆಗಿದ್ದಷ್ಟು ಮೆಟೀರಿಯಲ್ ಹೋಯ್ತಾ? ಸೊ ನಾವೇನ್ ಮಾಡ್ಬೇಕು? ಫಸ್ಟ್ ಸಿಕ್ಕಿರೋ ಡಿ ಎನ್ ಎನ ಮಲ್ಟಿಪ್ಲೈ ಮಾಡ್ಕೋಬೇಕು ನಾವು. ವಿ ಹ್ಯಾವ್ ಟು ಆಂಪ್ಲಿಫೈ ಇಟ್. ಹೇಗೆ ಡಿ ಎನ್ ಎ ಆಂಪ್ಲಿಫಿಕೇಶನ್? ವೆರಿ ಸಿಂಪಲ್ ಅಂಡ್ ವೆರಿ ಈಸಿ ಟೆಕ್ನಿಕ್ ಇಸ್ ದೇರ್. ನೋ, ನಾಟ್ ಸಿಂಪಲ್, ಗುಡ್ ಟೆಕ್ನಿಕ್ ಇಸ್ ದೇರ್, ದಟ್ ಇಸ್ ಕಾಲ್ಡ್ PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಓಕೆ, ಈ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇಂದ ನಾವು ನಮಗ್ ಸಿಕ್ಕಿರೋಂಥ ಡಿ ಎನ್ ಎನ ಹ್ಯೂಜ್ ಕಾಪಿ ಮಾಡ್ಕೋತೀವಿ. ಆಮೇಲೆ ಏನ್ ಮಾಡ್ತೀವಿ? ಆ ಕಾಪಿ ಮಾಡ್ಕೊಂಡಿದ್ದ ಡಿ ಎನ್ ಎನ ಕಟ್ ಮಾಡ್ತೀವಿ. ಕಟ್ ಮಾಡಿದ ಡಿ ಎನ್ ಎನ ಸೆಪರೇಟ್ ಮಾಡ್ತೀವಿ. ಫ್ರಾಗ್ಮೆಂಟ್ಸ್ ಆರ್ ಸೆಪರೇಟೆಡ್. ಫ್ರಾಗ್ಮೆಂಟ್ ಸೆಪರೇಟ್ ಮಾಡಿದ್ದನ್ನ ನಮ್ ಕಣ್ಣಿಗೆ ಕಾಣಬೇಕಲ್ವಾ ಅದು. ಸೊ ವಿ ವಿಲ್ ಅಪ್ಲೈ ಫ್ಲೂರಸೆಂಟ್ ಡೈಸ್ ಟು ಮೇಕ್ ಇಟ್ ವಿಸಿಬಲ್. ಇಲ್ದರೆ ನಮ್ ಕಣ್ಣಿಗೆ ಡಿ ಎನ್ ಎ ಕಾಣದೇ ಇಲ್ಲ. ಕಟ್ ಮಾಡಿರೋ ಡಿ ಎನ್ ಎ ಸೆಗ್ಮೆಂಟ್ ಕಾಣಲ್ಲ. ಇಫ್ ಇಟ್ ಈಸ್ ಲೈಕ್ ಹ್ಯೂಜ್ ನಂಬರ್ ಆಫ್ ಡಿ ಎನ್ ಎ ಸ್ಪೂಲ್ಡ್, ವಿ ಕ್ಯಾನ್ ವಿಜುವಲೈಸ್, ಬಟ್ ನಾಟ್ ಕಟ್ ಡಿ ಎನ್ ಎ. Okay, so ಇದೆಲ್ಲ important technique. So one day technique in DNA fingerprinting, let us take up now. First, we have to isolate the DNA. Isolate DNA ಅಂದ್ರೆ ಏನರ್ಥ? ನನಗೆ ಸಿಕ್ಕಿರೋದಲ್ಲೇನು ಕ್ರೈಮ್ ಸೀನ್ ಅಂತ ಇಟ್ಕೊಳ್ಳಿ. ಓಕೆ, ಕ್ರೈಮ್ ಸೀನ್ ಅಲ್ಲಿ ನನಗೆ ಸಿಕ್ಕಿರೋದು ಹೇರ್ ಫಾಲಿಕ್ಯುಲರ್ ಸೆಲ್ಸ್, ಬೇಸ್ ಸೆಲ್ಸ್ ಸಿಕ್ಕಿದೆ ಅನ್ಕೊಳ್ಳೋಣ. ಅದನ್ನ ಆ ಸೆಲ್ಸ್ ನ ತಗೊಂಡೆ. ಆ ಸೆಲ್ಸ್ ತಗೊಂಡ ಮೇಲೆ, ಓಕೆ, ವೆನ್ ಐ ಟೇಕ್ ದೋಸ್ ಸೆಲ್ಸ್, ಐ ಹ್ಯಾವ್ ಟು ಸಪರೇಟ್ ಓನ್ಲಿ ದ ನ್ಯೂಕ್ಲಿಯಸ್ ಅಲ್ವಾ? ಫಸ್ಟ್ ನ್ಯೂಕ್ಲಿಯಸ್ ನಾನು ಸಪರೇಟ್ ಮಾಡ್ಬೇಕು. ಐ ಡೋಂಟ್ ವಾಂಟ್ ಎನಿ ಸೈಟೋಪ್ಲಾಸ್ಮಿಕ್ ಕಾಂಪೊನೆಂಟ್. ಸೈಟೋಪ್ಲಾಸ್ಮಿಕ್ ಕಾಂಪೊನೆಂಟ್ ಯಾವುದು ಬೇಡ, ನಂಗೆ ಬೇಕಾಗಿರೋದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ತಗೊಂಡ್ರೆ ಇದರಲ್ಲಿ ಡಿ ಎನ್ ಎ ಇದೆ, ಪ್ರೋಟೀನ್ ಇದೆ, ಏನೇನೋ ಇದೆ. ನನಗ್ ಬೇಕಾಗಿರೋದು ಬರೀ ಡಿ ಎನ್ ಎ. ಈ ಡಿ ಎನ್ ಎನ ಸ್ಪೆಷಲ್ ಟೆಕ್ನಿಕ್ ಕಾಲ್ಡ್ ಸ್ಪೂಲಿಂಗ್ ಅನ್ನೋ ಟೆಕ್ನಿಕ್ ಅಲ್ಲಿ ಐ ವಿಲ್ ಸಪರೇಟ್ ದ ಡಿ ಎನ್ ಎ. ಎಲ್ಲ ಐಸೋಲೇಟ್ ಮಾಡ್ತೀನಿ. ಡಿ ಎನ್ ಎನ ಎಲ್ಲ ಕಾಂಪೋನೆಂಟ್ ಡಿಸಾಲ್ವ್ ಮಾಡಿ ಬರೀ ಡಿ ಎನ್ ಎನ ಐಸೋಲೇಟ್ ಮಾಡ್ತೀನಿ. ಆ ತರ ಐಸೋಲೇಟ್ ಮಾಡಿರೋ ಡಿ ಎನ್ ಎನೆ ನೀವು ಇಲ್ಲಿ ನೋಡ್ತಾ ಇರೋದು. ಬಟ್ ಇಟ್ ಇಸ್ ಅ ಹ್ಯೂಜ್ ನಂಬರ್ ಆಫ್ ಡಿ ಎನ್ ಎ ವಾಟ್ ಯು ಆರ್ ಸೀಯಿಂಗ್ ಹಿಯರ್. ನಾಟ್ ಒನ್ ಡಿ ಎನ್ ಎ ಸೀಕ್ವೆನ್ಸ್, ಇಟ್ ಇಸ್ ಅ ಹ್ಯೂಜ್ ನಂಬರ್ ಆಫ್ ಡಿ ಎನ್ ಎ. ವೆರಿ ಲಾಂಗ್ ಚೈನ್ ಆಫ್ ಡಿ ಎನ್ ಎ. ದಿಸ್ ಇಸ್ ಅ ಲಾಂಗ್ ಚೈನ್ ಆಫ್ ಡಿ ಎನ್ ಎ ವಿಚ್ ಐ ಐಸೋಲೇಟ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನಾವು ಈ ತರ ಐಸೋಲೇಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ? ಡೈಜೆಷನ್ ಆಫ್ ದ ಡಿ ಎನ್ ಎ ಬೈ ಯೂಸಿಂಗ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. REN ಅಂದ್ರೇನು? ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಈ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಇವಾಗ ಇದು ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಅಂತ ಇಟ್ಕೊಳ್ಳಿ. ಈ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ನಲ್ಲಿ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇದೆ, ಇಲ್ಲೊಂದು ಸೀಕ್ವೆನ್ಸ್ ಇದೆ, ಇಲ್ಲೊಂದು ಸೀಕ್ವೆನ್ಸ್ ಇದೆ. ಇದ್ರ ಮಧ್ಯದಲ್ಲಿ ನನಗೆ ರಿಪೀಟೆಡ್ ಸೀಕ್ವೆನ್ಸ್ ಇದೆ, ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಇದೆ. ಸೊ ನಾನೇನ್ ಮಾಡ್ತೀನಿ? ರಿಸ್ಟ್ರಿಕ್ಷನ್ ಎನ್ಸೈಮ್ ಯಾವುದು ಇಲ್ಲಿ ಕಟ್ ಮಾಡುತ್ತೋ ಮತ್ತೆ VNTR ಮುಗಿದಿದ್ದ ಎಂಡಲ್ಲಿ ಕಟ್ ಮಾಡುತ್ತೋ ಅಂತ ರಿಸ್ಟ್ರಿಕ್ಷನ್ ಎನ್ಸೈಮ್ ನ ತಗೊಂಡು ಡಿ ಎನ್ ಎ ನ ಕಟ್ ಮಾಡ್ತೀನಿ. ಯಾವಾಗ ಕಟ್ ಮಾಡಿಸಿದ್ನೋ ನನಗೆ ಅವಾಗ ಡಿ ಎನ್ ಎ ಸೆಗ್ಮೆಂಟ್ಸ್ ಏನಾಯ್ತು? ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ ಸಿಕ್ತು. ಓಕೆ, ಈ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ನೆಕ್ಸ್ಟ್ ನಾನೇನ್ ಮಾಡ್ತೀನಿ? ಐ ವಿಲ್ ಓಕೆ ಸೆಪರೇಟ್ ದೆಮ್ ಯೂಸಿಂಗ್ ಅ ಟೆಕ್ನಿಕ್ ವಿಚ್ ಇಸ್ ಕಾಲ್ಡ್ ಜೆಲ್ ಎಲೆಕ್ಟ್ರೋಫೋರಿಸಿಸ್ ಅನ್ನೋ ಟೆಕ್ನಿಕ್ ಅಲ್ಲಿ ಸೆಪರೇಟ್ ಮಾಡ್ತೀನಿ. ವಾಟ್ ಈಸ್ ದಿಸ್ ಜೆಲ್ ಎಲೆಕ್ಟ್ರೋಫೋರಿಸಿಸ್? ನಿಮಗೆ ಗೊತ್ತು, ಡಿ ಎನ್ ಎ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಲ್ವಾ? ನಾನು ಅದನ್ನ ಈ ತರ ಜೆಲ್ ಬ್ಲಾಕ್, ಅಗರೋಸ್ ಜೆಲ್ ಬ್ಲಾಕ್ ತಗೊಂಡಿದ್ದೀನಿ. ಇಲ್ಲಿ ಈ ಜೆಲ್ ಬ್ಲಾಕ್ ಅಲ್ಲಿ ಇಲ್ಲಿ ಒಂದು ವೆಲ್ಸ್ ಇದೆ. ವೆಲ್ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಗ್ರೂವ್ಸ್ ಇದೆ. ಈ ಗ್ರೂವ್ ನಲ್ಲಿ ನಾನು ಡಿ ಎನ್ ಎ ನ ಲೋಡ್ ಮಾಡ್ತೀನಿ. ಲೋಡಿಂಗ್ ಅಂದ್ರೆ ಆಡ್ ಮಾಡಿದ್ದೀನಿ. ಆಡ್ ಮಾಡಿ ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡ್ತೀನಿ. ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ತೀನಿ. ಈ ಜೆಲ್ ಬ್ಲಾಕ್ ಎಲ್ಲಿದೆ? ಒಂದು ಸೊಲ್ಯೂಷನ್ ಅಲ್ಲಿ ಇದೆ. ಈ ಸೊಲ್ಯೂಷನ್ ಇಸ್ ಲೈಕ್ ಬಫರ್ ಸೊಲ್ಯೂಷನ್ ತರ. Okay, we have like added the gel block in a solution and passed the electric current. Avaga DNA as it is negatively charged alva, it will move towards anode. Anode attracts the DNA.
ಈ ಆನೋಡ್ ಅಟ್ರಾಕ್ಟ್ ಆದಾಗ ಏನಾಗತ್ತೆ, DNA ಬೇಸ್ಡ್ ಆನ್ ದ ಲೆಂತ್, DNA ಲೆಂತ್ ಮೇಲೆ DNA ಸೆಗ್ಮೆಂಟ್ಸ್ ಸೆಪರೇಟ್ ಆಗ್ತಾ ಬರುತ್ತೆ. ಹೇಗೆ ಸೆಪರೇಟ್ ಆಗತ್ತೆ? ಇವಾಗ ಲಾಂಗರ್ ದ DNA ಅನ್ಕೊಳ್ಳೋಣ, ದೊಡ್ಡ DNA ಇತ್ತು ಅಂದ್ರೆ ಅದು ಈ ವೆಲ್ ಇಂದ ಹತ್ರದಲ್ಲೇ ಸೆಟ್ಲ್ ಆಗ್ಬಿಡುತ್ತೆ, ಅದು ಮುಂದಕ್ಕೆ ಮೂವ್ ಮಾಡಕ್ ಆಗಲ್ಲ. ಅದೇ ಶಾರ್ಟ್ ಸೆಗ್ಮೆಂಟ್ ಆಫ್ DNA ಇತ್ತು ಅನ್ಕೊಳ್ಳಿ, ಅವಾಗ ಅದು ಬೇರೆ ಬೇರೆ ಡಿಪೆಂಡಿಂಗ್ ಆನ್ ದ ಲೆಂತ್ ಅದು ಸೆಪರೇಟ್ ಆಗ್ತಾ ಹೋಗುತ್ತೆ. Did you understand? You can see here, like longer the DNA segment, it will settle near the well. The shorter the DNA segment, it will move away from the well. ಈ ತರ ಏನಾಯ್ತು, DNA ಸೆಗ್ಮೆಂಟ್ಸ್, ಕಟ್ DNA ಫ್ರಾಗ್ಮೆಂಟ್ಸ್ ಸೆಪರೇಟ್ ಆಗತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ವೆಲ್. ಓಕೆ, ಇಲ್ಲಿ ತೋರಿಸಿದಾರಲ್ಲ, ದಿಸ್ ಇಸ್ ವೆಲ್. ಈ ವೆಲ್ ಒಳಗಡೆ ನಾನು DNA ಕಟ್ DNA ಸೆಗ್ಮೆಂಟ್ಸ್ ನ ಹಾಕಿದ್ದು. ಹಾಕಿದ್ಮೇಲೆ ದೊಡ್ಡ DNA ಸೆಗ್ಮೆಂಟ್ ಆದ್ರೆ ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಚಿಕ್ಕ DNA ಇವಾಗ ಇದಕ್ಕಿಂತ ಸ್ವಲ್ಪ ಚಿಕ್ಕದಾದ್ರೆ ಇಲ್ಲಿ, ಅದಕ್ಕೂ ಚಿಕ್ಕದಾದ್ರೆ ಇಲ್ಲಿ, ಅದಕ್ಕೂ ಚಿಕ್ಕದಾದ್ರೆ ಇಲ್ಲಿ, ಇನ್ನೂ ಸ್ಮಾಲೆಸ್ಟ್ ಆದ್ರೆ ಇಷ್ಟು. ಈ ತರ ಡಿಪೆಂಡಿಂಗ್ ಆನ್ ದ ಲೆಂತ್ ದ DNA ವಿಲ್ ಸಪರೇಟ್. It will always move towards the anode as DNA is negatively charged. Okay, ಹಿಂಗೆ ಸೆಪರೇಟ್ ಆದಾಗ ನನಗೆ ಬ್ಯಾಂಡ್ಸ್ ಸಿಗುತ್ತೆ. ಈ DNA ಸೆಪರೇಟೆಡ್ DNA ಫ್ರಾಗ್ಮೆಂಟ್ ನ ಒಂದು ಸೆಲ್ಯುಲೋಸಿಕ್ ಶೀಟ್, ಯಾವ ತರ ಸೆಲ್ಯುಲೋಸಿಕ್ ಶೀಟ್, ನೈಟ್ರೋ ಸೆಲ್ಯುಲೋಸಿಕ್ ನೈಲಾನ್ ಶೀಟ್ಸ್ ಮೇಲೆ ಅದನ್ನ ಅಂಟಿಸ್ಕೋತೀನಿ, ಅದನ್ನ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಹೇಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ? ಇವಾಗ ನಾನು DNA ನ ಇಲ್ಲಿ ಸೆಪರೇಟ್ ಮಾಡಿದ್ದೀನಿ, ಇಲ್ಲಿ ಎಲೆಕ್ಟ್ರೋಫೋರಿಸಿಸ್ ಮಾಡಿ ಸೆಪರೇಟ್ ಮಾಡಿದೆ. ಅದ್ರ ಮೇಲೆ ನೈಟ್ರೋ ಸೆಲ್ಯುಲೋಸಿಕ್ ಶೀಟ್ ಇಟ್ಬಿಟ್ಟು I am just adding more and more. I am adding the paper one above the other paper ನ ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಿ ಅದನ್ನ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದಾಗ ಏನಾಯ್ತು, ಇದರಲ್ಲಿ ಇದ್ದಿದ್ದ DNA ಸ್ಯಾಂಪಲ್ ಎಲ್ಲ ಈ ನೈಟ್ರೋ ಸೆಲ್ಯುಲೋಸಿಕ್ ಶೀಟ್ಗೆ ಅಂಟ್ಕೊಳ್ಳುತ್ತೆ. ಓಕೆ, ರೈಟ್? ಹಲೋ, ಇವಾಗ ನೋಡಿ, ಇವಾಗ ಚೇಂಜ್ ಆಯ್ತು ನೋಡಿ, ಇವಾಗ ಚೇಂಜ್ ಆಯ್ತು ಎಲ್ಲ. ಏನೋ ಪ್ರಾಬ್ಲಮ್ ಇತ್ತೇನೋ. ಓಕೆ, ಓಕೆ. ಸೊ ಇಲ್ಲೇನಾಗ್ತಾ ಇದೆ, ಹಲೋ, ಆಮ್ ಐ ಆಡಿಬಲ್? ಯಾರಾದ್ರೂ ಒಬ್ರು ಸ್ಟೂಡೆಂಟ್ ರೆಸ್ಪಾಂಡ್ ಮಾಡ್ತೀರಾ? ಕೇಳಿಸ್ತಾ ಇದೆಯಾ ವಾಯ್ಸ್? ಆಡಿಬಲ್ ಆಡಿಬಲ್. ಅವ್ರೇ ಚಾಟ್ ಬಾಕ್ಸ್ ಅಲ್ಲೇ ಮಾಡ್ಬೇಕು. Okay, thank you sir, thank you. Okay, so here I have kept like nitrocellulosic sheet here. ಈ ನೈಟ್ರೋಸೆಲ್ಯುಲೋಸಿಕ್ ಶೀಟ್ ಇಟ್ಟ ತಕ್ಷಣ ಈ ಜೆಲ್ ಬ್ಲಾಕ್ ಅಲ್ಲಿ ಇದ್ದಿದ್ದ DNA ಈ ಸೆಲ್ಯುಲೋಸಿಕ್ ಶೀಟ್ ಗೆ ಸ್ಟಿಕ್ ಆಗುತ್ತೆ. ಓಕೆ, ನೌ ಐ ವಿಲ್ ಟೇಕ್ ದಿಸ್ ಶೀಟ್, ನೈಟ್ರೋಸೆಲ್ಯುಲೋಸಿಕ್ ಶೀಟ್ ನ ತಗೊಂತೀನಿ, ಅಂಡ್ ಟು ದಿಸ್ ಶೀಟ್ ಐ ವಿಲ್ ಆಡ್ ರೇಡಿಯೋ ಲೇಬಲ್ಡ್ ಪ್ರೋಬ್ ನ ಆಡ್ ಮಾಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು P32 ಪ್ರೋಬ್, ರೇಡಿಯೋ ಲೇಬಲ್ಡ್ ಪ್ರೋಬ್. ವಾಟ್ ಈಸ್ ದ ಮೀನಿಂಗ್ ಆಫ್ ರೇಡಿಯೋ ಲೇಬಲ್ಡ್ ಪ್ರೋಬ್? ಓಕೆ, ರೇಡಿಯೋ ಲೇಬಲ್ಡ್ ಪ್ರೋಬ್ ಅಂದ್ರೆ ಎನಿ ಶಾರ್ಟ್ ಸೆಗ್ಮೆಂಟ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶಾರ್ಟ್ ಸೆಗ್ಮೆಂಟ್ ಆಫ್ DNA ಅಥವಾ RNA ಯಾವ್ದು ಬೇಕಾದ್ರೂ ಇರ್ಬೋದು ಪ್ರೋಬ್ ಆಗಿ, ಆದ್ರೆ ಇದು ಕಾಂಪ್ಲಿಮೆಂಟ್ ಟು ಮೆನಿ ಸೆಗ್ಮೆಂಟ್ಸ್ ಆಫ್ DNA ಇರುತ್ತೆ, ಅದು ಕಾಂಪ್ಲಿಮೆಂಟ್ ಆಗತ್ತೆ. ಸೊ ಈ ಪ್ರೋಬ್ಗಳು ಏನಾಗತ್ತೆ, ಇಲ್ಲಿರಂತ ಸಿಂಗಲ್ ಸ್ಟ್ರಾಂಡೆಡ್ DNA, ಇಲ್ಲಿ ಇದ್ದಿದ್ದು ಡಬಲ್ ಸ್ಟ್ರಾಂಡೆಡ್, ಇಲ್ಲಿ ಇದ್ದಿದ್ದು ಡಬಲ್ ಸ್ಟ್ರಾಂಡೆಡ್ DNA ಸೆಗ್ಮೆಂಟ್ಸ್, ನಾನು ಇದನ್ನ ಆಲ್ಕಲಿ ಸೊಲ್ಯೂಷನ್ ಅಲ್ಲಿ ಹಾಕಿದ್ದೀನಿ. ಆಲ್ಕಲಿ ಸೊಲ್ಯೂಷನ್ ಅಲ್ಲಿ ಹಾಕಿದಾಗ ಈ ಡಬಲ್ ಸ್ಟ್ರಾಂಡೆಡ್ DNA ಏನಾಗಿದೆ, ಸಿಂಗಲ್ ಸ್ಟ್ರಾಂಡ್ ಆಗಿದೆ. ಈ ಸಿಂಗಲ್ ಸ್ಟ್ರಾಂಡ್ ಆಗಿರೋ DNA-ಗೆ ಈ ಪ್ರೋಬ್ ಆಡ್ ಮಾಡಿದ್ನಲ್ಲ, ಈ ಪ್ರೋಬ್ ಹೋಗಿ ಲಿಂಕ್ ಆಗತ್ತೆ. ಯಾವಾಗ ಲಿಂಕ್ ಆಗತ್ತೋ ಅದು ಆ DNA ನ ಹೈಲೈಟ್ ಮಾಡುತ್ತೆ. ಇಟ್ ವಿಲ್ ಹೈಲೈಟ್ ದ DNA. ಯಾವಾಗ ಹೈಲೈಟ್ ಮಾಡ್ತೋ ಅವಾಗ ನನಗೆ ಇಲ್ಲಿ ಏನ್ ಕಾಣತ್ತೆ, ಈ ತರ ಬ್ಯಾಂಡ್ಸ್ ಗಳ ತರ ಕಾಣತ್ತೆ. ಆ ಬ್ಯಾಂಡ್ ನಾನು ಇನ್ಸ್ಟೆಡ್ ಆಫ್ ಪ್ರೊಜೆಕ್ಟಿಂಗ್ ಇನ್ ನೈಲಾನ್ ಶೀಟ್, ನೈಟ್ರೋಸೆಲ್ಯುಲೋಸಿಕ್ ಶೀಟ್ ಅಲ್ಲಿ ಇಡೋ ಬದಲು
ಐ ವಿಲ್ ಟ್ರಾನ್ಸ್ಫರ್ ಇಟ್ ಟು ಎಕ್ಸ್ರೇ ಫಿಲ್ಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ರೇಡಿಯೋ ಆಕ್ಟಿವಿಟಿ ಇರೋದ್ರಿಂದ ನನಗೆ ಈ ತರ ಬ್ಯಾಂಡ್ಗಳು ಸಿಗುತ್ತೆ. ನೌ ಐ ಕ್ಯಾನ್ ಕಂಪೇರ್ ಪರ್ಸನ್ ಎ, ಪರ್ಸನ್ 2, ಪರ್ಸನ್ 3 ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಐ ಕ್ಯಾನ್ ಕಂಪೇರ್ ದ ಡೇಟಾ. ಓಕೆ, ಅಂಡ್ ದಿಸ್ ಇಸ್ ಕಾಲ್ಡ್ DNA ಫಿಂಗರ್ ಪ್ರಿಂಟಿಂಗ್. ಈ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಫಸ್ಟ್ ಎಲೆಕ್ಟ್ರೋಫೋರಿಸಿಸ್ ಆದ್ಮೇಲೆ ನೈಟ್ರೋಸೆಲ್ಯುಲೋಸಿಕ್ ಶೀಟ್ ಅನ್ನ ಇಟ್ಟ ಮೇಲೆ ಆಲ್ಕಲಿ ಸೊಲ್ಯೂಷನ್ ಅಲ್ಲಿ ಇಟ್ಟಿರ್ತೀನಿ. ಡಬಲ್ ಸ್ಟ್ಯಾಂಡರ್ಡ್ DNA ವಿಲ್ ಬಿಕಮ್ ಸಿಂಗಲ್ ಸ್ಟ್ಯಾಂಡರ್ಡ್ DNA. ಆಮೇಲೆ ಐ ವಿಲ್ ಆಡ್ ದ ಪ್ರೋಬ್ ಟು ಇಟ್. ಆ ಪ್ರೋಬ್ ಆಡ್ ಮಾಡಿದಾಗ ಆ ಸಿಂಗಲ್ ಸ್ಟ್ಯಾಂಡರ್ಡ್ DNAಗೆ ಆ ಪ್ರೋಬ್ ಹೋಗಿ ಅಟ್ಯಾಚ್ ಆಗುತ್ತೆ. ಯಾವಾಗ ಪ್ರೋಬ್ ಹೈಬ್ರಿಡೈಸ್ ಆಗತ್ತೋ ಅವಾಗ ಅದು ಆ DNA ನ ಹೈಲೈಟ್ ಮಾಡುತ್ತೆ. ಆ ಹೈಲೈಟೆಡ್ ಸೀಕ್ವೆನ್ಸಸ್ ನಾನು ನೋಡ್ತೀನಿ. ಐ ಕ್ಯಾನ್ ಸಿ if I convert it into X-ray. And this type of I made the DNA stick ಅಥವಾ blot to nitrocellulosic sheet blot ಆಗತ್ತೆ ನೋಡ್ದಿವಲ್ವಾ. ಆ ಬ್ಲಾಟಿಂಗ್ ಟೆಕ್ನಿಕ್ ನ ಕಂಡುಹಿಡಿದಿದ್ದು ಸದರನ್ ಅಂತ EM ಸದರನ್ ಅಂತ ಸೈಂಟಿಸ್ಟ್. ಅದಕ್ಕೆ ವಿ ಕಾಲ್ ದಿಸ್ ಬ್ಲಾಟಿಂಗ್ ಟೆಕ್ನಿಕ್ ಆಫ್ DNA ಆಸ್ ಸದರನ್ ಬ್ಲಾಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಸದರನ್ ಬ್ಲಾಟಿಂಗ್. DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ನಾವು ಯೂಸ್ ಮಾಡೋ ಅಂತ ಟೆಕ್ನಿಕ್ ಸದರನ್ ಬ್ಲಾಟಿಂಗ್ ಟೆಕ್ನಿಕ್. ಓಕೆ, ಇಲ್ಲಿ ಯೂಸ್ ಮಾಡಿದಂತ ಮೆಂಬ್ರೇನ್ ನೈಟ್ರೋಸೆಲ್ಯುಲೋಸಿಕ್ ಮೆಂಬ್ರೇನ್, ರೇಡಿಯೋ ಲೇಬಲ್ಡ್ ಪ್ರೋಬ್ ಟು ಹೈಲೈಟ್ ದ DNA. ಇದಿಷ್ಟು ಯೂಸ್ ಮಾಡುದು. See here, DNA is cut, separated, then labeled and highlighted and then transferred to X-ray sheet. ಇದಿಷ್ಟು ಪ್ರಾಸೆಸ್ ಆಗಿದ್ದು DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ. ಇವಾಗ ನಿಮಗೆ ಒಂದು ಕ್ವಶನ್, ಈ ತರ DNA ಫಿಂಗರ್ ಪ್ರಿಂಟಿಂಗ್ ಎಕ್ಸ್ರೇ ಶೀಟ್ ಅಲ್ಲಿ ನನಗೆ ಸಿಕ್ಕಿದೆ. ಇದನ್ನ ನಿಮ್ಗೆ ಈ ತರ ಪ್ರೊಜೆಕ್ಟ್ ಮಾಡಿದೆ. ಇದೊಂದು ಕ್ವಶನ್. DNA collected from the crime scene would be the exact match to the DNA from the culprit. In this DNA fingerprint, dash band from the crime scene sample match with dash band. ನಾನು ಅಲ್ಲೇ ಕೊಟ್ಟಿದ್ದೀನಿ, ಕ್ರೈಮ್ ಸೀನ್ ಬ್ಯಾಂಡ್ ಕೊಟ್ಟಿದ್ದೀನಿ. ಇದಕ್ಕೆ ರಿಲೇಟೆಡ್ ಆಗಿ ಯಾರು ಸಸ್ಪೆಕ್ಟ್, ಇಸ್ ಇಟ್ ಸಸ್ಪೆಕ್ಟ್ 1, ಸಸ್ಪೆಕ್ಟ್ 2 ಆರ್ ಸಸ್ಪೆಕ್ಟ್ 3? ಯಾರು ಇದರಲ್ಲಿ ಸಸ್ಪೆಕ್ಟ್? Is it suspect 1 or is it suspect 2 or is it suspect 3? ಕಂಡಿಡಿಯಕ್ಕಾಗತ್ತಾ ನಿಮಗೆ? Can anybody type in the message please? Okay, DNA collected from the crime scene and we have performed DNA fingerprinting. Now who is the suspect in this? Who is the culprit in this? I have 3 suspects. Who is the culprit here? Yes, can anybody answer? Neha, very good Neha. Okay, that is suspect 3, correct? Suspect 3, because I told you already crime scene andre it should be an exact match anta helde. So that is why suspect 3 is the criminal. You can identify that, right? ನೆಕ್ಸ್ಟ್ ಇದರಲ್ಲಿ ಇಲ್ಲಿ ನಿಮಗೆ ಒಂದು ಬೇರೆ ಕೇಸ್ ಸ್ಟಡಿ. ಏನ್ ಕೇಸ್ ಸ್ಟಡಿ? ದೇರ್ ಇಸ್ ಫಿಂಗರ್ ಪ್ರಿಂಟ್ ಆಫ್ ಚೈಲ್ಡ್ ಇಸ್ ಗಿವನ್. ಇಲ್ಲಿ ಕಾಣಿಸ್ತಾ ಇದ್ಯಾ? ಚೈಲ್ಡ್ದು ಫಿಂಗರ್ ಪ್ರಿಂಟ್ ಕೊಟ್ಟಿದ್ದೀನಿ, ಮದರ್ದು ಫಿಂಗರ್ ಪ್ರಿಂಟ್ ಕೊಟ್ಟಿದ್ದೀನಿ. ಇವಾಗ ಹೂ ಇಸ್ ದ ಫಾದರ್ ಅಂತ ಕಂಡುಹಿಡಿಬೇಕು. ಆವಾಗ ನೀವು ಚೈಲ್ಡ್ ಜೊತೆ ಎಕ್ಸಾಕ್ಟ್ ಮ್ಯಾಚ್ ನೋಡ್ತೀರಾ, ಇಲ್ಲ ಮೋಸ್ಟ್ ಪ್ರಾಬಬಲ್ ಮ್ಯಾಚ್, ಮೋರ್ ನಂಬರ್. ಯಾಕೆಂದ್ರೆ ಮದರ್ ಜೊತೆನೂ ಮ್ಯಾಚ್ ಆಗ್ಬೇಕು, ಫಾದರ್ದು ಮ್ಯಾಚಿಂಗ್ ಇರ್ಬೇಕು. ಅವಾಗ್ಲೇ ಆ ಚೈಲ್ಡ್ ಅಲ್ಲಿ 2 ಕಾಂಬಿನೇಷನ್ ಆಫ್ ಸೆಗ್ಮೆಂಟ್ಸ್ ಬರುತ್ತೆ ತಾನೆ. ಯುನೀಕ್ ತಾನೆ ಚೈಲ್ಡ್. ಇಟ್ ಇಸ್ ನಾಟ್ ಲೈಕ್ ಮದರ್, ಇಟ್ ಇಸ್ ನಾಟ್ ಲೈಕ್ ಫಾದರ್, ಇಟ್ ಇಸ್ ಕಾಂಬಿನೇಷನ್ ಆಫ್ ಬೋತ್. ಇವಾಗ ಇದ್ರಲ್ಲಿ ಹೂ ಇಸ್ ದ ಫಾದರ್? ಇಸ್ ಇಟ್ ಮ್ಯಾನ್ 1, ಇಸ್ ಇಟ್ ಮ್ಯಾನ್ 2 ಆರ್ ಇಸ್ ಇಟ್ ಮ್ಯಾನ್ 3? ಓಕೆ, ಹಂಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇದು ಚೈಲ್ಡ್ ಮದರ್ ಫಿಕ್ಸ್ಡ್, ಇದು ಮದರ್ ಚೈಲ್ಡ್ ಫಿಕ್ಸ್ಡ್. ಓಕೆ, ನಮಗ್ ಬೇಕಾಗಿರೋದು ಇನ್ ರಿಮೈನಿಂಗ್ ಕಂಪ್ಯಾರಿಸನ್ ಮಾತ್ರ. ಸೊ ಯಾರಿಗೆ ಮೇಜರ್ ಸಿಮಿಲಾರಿಟಿ ಬರುತ್ತೆ, ಮೇಜರ್ ಸಿಮಿಲಾರಿಟಿ ಬರುತ್ತೆ. ಎಲ್ಲ ಸಿಮಿಲರ್ ಆಗಕ್ ಚಾನ್ಸೇ ಇಲ್ಲ ಇದರಲ್ಲಿ. ಯಾಕೆಂದ್ರೆ ಕ್ರಾಸಿಂಗ್ ಓವರ್ ಆಗಿ ರಿಕಾಂಬಿನೇಷನ್ ಆಗ್ಬೇಕಾದ್ರೆ ಮಿಕ್ಸಪ್ ಆಗಿರುತ್ತೆ. ಕೆಲವುದು ಮ್ಯಾಚ್ ಆದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಮ್ಯಾಚ್ ಯಾರಿಗಾಗಿದೆಯೋ he will be the father. So can you tell me who is the father of the child? Just for the sake of understanding, I have given this question. Okay, so please tell me who is the father of the child? Is it man 1, man 2, man 3?
ಯಾರಿದ್ರಲ್ಲಿ ಕಲ್ಪ್ರಿಟ್? ಇದು ಇಬ್ರಿಗೂ ಮ್ಯಾಚ್ ಆಗ್ತಾ ಇದೆ, ಇದು ಯಾರಿಗೂ ಮ್ಯಾಚ್ ಆಗ್ತಾ ಇಲ್ಲ, ದಟ್ ಇಸ್ ಓಕೆ. ಇದು ಯಾರಿಗ್ ಮ್ಯಾಚ್ ಆಗ್ತಾ ಇದೆ? ಇದು ಮ್ಯಾಚಿಂಗ್ ಟು ದಿಸ್ ಪರ್ಸನ್. ಓಕೆ, ಇದು ಯಾರಿಗಾದ್ರೂ ಮ್ಯಾಚ್ ಆಗ್ತಾ ಇದೆಯಾ? ಇಲ್ಲ. ಇದು ಯಾರಿಗೂ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ಇದು ಚೈಲ್ಡ್ದು, ಇದು ಮದರ್ಗೆಲ್ಲ ಕಂಪೇರ್ ಮಾಡ್ಬೇಕಾಗಿರೋದು. ಸಾರಿ, ವಿ ಶುಡ್ ಕಂಪೇರ್ ಇಟ್ ವಿತ್ ಚೈಲ್ಡ್ ಅಲ್ವಾ? ಇದು ಯಾರಿಗೆ ಮ್ಯಾಚ್ ಆಗ್ತಾ ಇದೆ? ಇಲ್ಲಿ ಒಬ್ಬನ್ಗೆ, ಇಲ್ಲಿ ಒಬ್ಬನ್ಗೆ, ಇದಕ್ಕೂ ಮ್ಯಾಚ್ ಆಗ್ತಾ ಇದೆ, ಇದಕ್ಕೂ ಮ್ಯಾಚ್ ಆಗ್ತಾ ಇದೆ. ಓಕೆ, ಅದೇ ತರ ತಗೊಂಡ್ರೆ ಇಲ್ಲೊಂದು ಮ್ಯಾಚ್, ಇದಲ್ಲ, ಇದು ಬರಲ್ಲ, ಇದು ಮದರ್ದು. ಚೈಲ್ಡ್ ಕಂಪೇರ್ ಮಾಡ್ಬೇಕು. ಚೈಲ್ಡ್ ಕಂಪೇರ್ ಮಾಡಿದ್ರೆ ಇದೊಂದು ಮ್ಯಾಚ್ ಆಯ್ತು. ಓಕೆ, ಸೊ ಹೂ ಇಸ್ ದ ಫಾದರ್? ಕ್ಯಾನ್ ಯು ಟೆಲ್ ಮಿ ಹೂ ಇಸ್ ದ ಫಾದರ್? Yes. Man 3, very good. Okay, Neha, very good, Neha. Man 3 is the father of the child. Again, more number of matches to the child ನೋಡ್ಬೇಕು, not to the mother, to the child ನೋಡ್ಬೇಕು. So it is more, so that is like solving the case study. Okay, now how did you separate these segments? Separated by gel electrophoresis. And bands resemble, that such type of bands are present in everybody, but it is unique for him. Okay, so based on that only we are conducting this DNA fingerprinting. Idralli, ee case. Yes, please. Where is Swati? Not answering. Neha, Swati. You can send the message fast. This is crime scene. ಇಲ್ಲಿ ಕಾಣಿಸ್ತಾ ಇದೆಯಾ? ಇದು crime scene ಅಲ್ಲಿ ಸಿಕ್ಕಿರೋಂಥ ಸ್ಯಾಂಪಲ್. ಇದು ಸಸ್ಪೆಕ್ಟ್ 1, ಇಲ್ಲಿ ಸಸ್ಪೆಕ್ಟ್ 2 ಸ್ಯಾಂಪಲ್, ಇದು ಸಸ್ಪೆಕ್ಟ್ 3 ಸ್ಯಾಂಪಲ್. ಇದು 3 ಜನದಲ್ಲಿ ಯಾರು who might have committed this crime? ನೀವು ಏನ್ ಬೇಕಾದ್ರೂ ಫ್ರೀಯಾಗಿ ಆನ್ಸರ್ ಮಾಡ್ಬೋದು. ನೀವು ಹೇಳ್ಬೋದು ಇದರಲ್ಲಿ ಯಾರು ಮ್ಯಾಚಿಂಗ್ ಇಲ್ಲ ಅಂತ ಕೂಡ ಹೇಳ್ಬೋದು. ಯು ಕ್ಯಾನ್ ಸೇ ನೋ ಬಡಿ ಹೇಳ್ಬೋದು. ಯು ಕ್ಯಾನ್ ಸೇ ಲೈಕ್ 2 people, there is no sufficient data in this question. You can say anything, but please answer something. Okay, you say suspect 2. Okay, okay. So like most of it is matching, so you will say suspect 2. Very good. Very good. So it is like here there are more copies of the same present. Here also more copies of the same present. Here less copies of the same present in suspect 2. But it is there in suspect 2. This is due to repetition which we did by PCR technique. That is why the band size has increased. But this is indicating that he is the person. Correct. Very correct. So it is suspect 2. Good. Okay, so hope you have understood DNA fingerprinting. And in DNA fingerprinting, overall gist what we studied today: collecting the blood sample first. It can be like any cell we can collect which is having nucleus and DNA. That is essential for DNA fingerprinting. ಆಮೇಲೆ ಆ DNA ತಗೊಂಡಿದ್ದನ್ನ we extract only the DNA, we remove all other proteins, carbohydrates, lipids, etc. Only the DNA we take out by spooling technique. Then we cut the DNA into fragments, and then we separate the DNA fragments based on the length by gel electrophoresis. And one more technique is there in between here. We replicate the cut segments by using a technique which is called PCR.
And then after gel electrophoresis by using nylon membrane or nitrocellulosic sheet and hybridizing with the probe. And the probe in DNA fingerprinting used is DNA probe. Remember, a DNA probe, we can use RNA probe also, but DNA probe is most preferred, and DNA probe is added, which hybridizes with single-stranded DNA. How that double-stranded DNA becomes single-stranded? Because we treated with alkali solution. Alkali nalli idtivi nitrocellulosic sheet na. So as we have kept in alkali solution, the double-stranded DNA will become single-stranded, and that will now hybridize with the probe, highlight the regions of the DNA, which is now converted to X-ray film by autoradiography. And this autoradiogram will give us the, clear-cut type of DNA present, DNA fragments present. And these fragments is unique for a person. That is why it is called variable number of tandem repeat and restriction fragment length polymorphism. Why? Because of the repeated segment number differs, the length of the DNA is different. Okay, so this is regarding DNA fingerprinting. Hope you have understood. I hope I'll end the session here. Yes, sir? Okay, thank you, ma'am. Thank you, sir. I would like to thank you immensely for delivering a very good, informative, and insightful talk on DNA fingerprint. ಸೊ ಭಾರಿ ಸರಳವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಮಕ್ಕಳುಗಳಿಗೆ ಭಾರಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಸೊ ಬಿಹಾಫ್ ಆಫ್ KST ಅಂಡ್ ಮೈಸೆಲ್ಫ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಹಾಗೂ ಇಂದು ಹಾಜರಾಗಿದ್ದ ನನ್ನ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬಸವ ಕಿರಣ್ ರವರು ಉಪನ್ಯಾಸ ನೀಡಲಿದ್ದು, ಇಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ನಿಮ್ಗೇನಾದರೂ ಪ್ರಶ್ನೆಗಳಿದ್ರು ಕೂಡ, ಮತ್ತೆ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಇಂಟ್ರಾಕ್ಷನ್ ಆಗಿ ನೀವು ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳಿ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸೂಚನೆ, ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕಾಗಿ ಮತ್ತೊಮ್ಮೆ ನಾವು ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ತಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.